ಅಲ್ಲಿಂದ ವಿಕಾರ ಶುರುವಾಗ್ತದ. ಅದು 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 ಭವ ಅಲ್ಲಿ ಶುರುವಾಯ್ತು. ಅದು ಎಷ್ಟೋ ಆಗೈತಂತ. ಒಂದ ಹುಟ್ಟ ಅಲ್ಲ ಇದು, ಭಾಳ ಹುಟ್ಟಿದೇವಂತ ಸತ್ತೀವಿ ಅಂತ. ನೀವೇ ಅದನ್ನೊಂದು ಹಗಲಲ್ಲಿ ನೆನಪು ಮಾಡ್ಕೊಂಡು ಹೇಳ್ರಿ ಅದನ್ನ. ಧರೆಯನ್ನೆಲ್ಲವ ಸಣ್ಣಿಸಿ ಧೂಳಿ ಮಾಡಲು, ಏನು ಭೂಮಂಡಲವನ್ನ ಪುಡಿ ಪುಡಿ ಮಾಡಿದರ ಹಿಂಗ ಕಣ ಆಗ್ತಾವಲ್ಲ, ಕಣ ಆಗುದಿಲ್ಲ, ಪುಡಿ 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 ಕಣ್ಣಿ ಕಾಣಲಾರದಷ್ಟು ಇಲ್ಲಿ ಯಾವಾಗ ಧೂಳು ಹಿಂಗ ಹಾರ್ತಿರ್ತಾವ ನೋಡಿ, ಅಷ್ಟು ಧರೆಯನ್ನೆಲ್ಲವೂ ಸಣ್ಣಿಸಿ ಧೂಳಿ ಮಾಡಲು ಆ ಪರಮಾಣುಗಳೇನಿತ್ತು. ಈ ಪರಮಾಣುಗೂ ಅದನ್ನ ಅಂತ, ಪರಮಾಣು ಅಂದ್ರೆ ಏನೂ ಅಲ್ವಂತ, ಅದ್ರ ಭಯಾನಕ ಅಂತ ಹೇಳ್ತಿದ್ರು ಗುರುಗಳು. ಈಗ ಅವೆಲ್ಲ ಉಪಯೋಗ ಮಾಡ್ತಾರಲ್ಲ, ಈಗ ಏನೂ ಅಲ್ಲದಷ್ಟು ಭಯಾನಕ ನೋಡು. ಏನಂತಾರೆ, ಧರೆಯನ್ನೆಲ್ಲವೂ ಸಣ್ಣಿಸಿ ಧೂಳಿ ಮಾಡಲು ಪರಮಾಣುಗಳು ಎಷ್ಟು ಅಷ್ಟು ದೇಹವನ್ನ ಹೊತ್ತು ಬಂದಿವಂತ. ಇನ್ನು ಎಷ್ಟು ದೇಹ ಹೊತ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ. ಏನೋ ಇದಕ್ಕೆ ಭವಮಾಲೆ ಅಂತಾರೆ. ಭವಮಾಲೆ ಅಂದ್ರೆ ಮತ್ತೇನಂದ್ರೆ ಏನೂ ಇಲ್ಲ. ಹುಟ್ಟಿದ ಸತ್ತ, ಹುಟ್ಟಿದ ಸತ್ತ. ಯಾಕೆ ಹುಟ್ಟಿ ಅಂದ್ರೆ ಸಾಯ, ಯಾಕೆ ಸಾಯ್ತಿ ಅಂದ್ರೆ ಹುಟ್ಟಾಕ. ಅಲ್ಲ ಸುರುವಿದು. ಇದನ್ನ ಆರಾಮಾಗಿ ತಗೋತೀವಿ ನಾವು. ಸೀರಿಯಸ್ ತಗೊಂಡ್ರೆ ಮುಮುಕ್ಷು ಒಬ್ಬನೇ ಭಾಳ ಸೀರಿಯಸ್ ತಗೋತಾನ. ಗುರುಗಳಷ್ಟೇ ಸೀರಿಯಸ್ ಮುಮುಕ್ಷು, ಅಷ್ಟೇ ಸಮರ್ಥ. ಅವನಿಗೆ ಗೊತ್ತಾಗ್ತದ. ಅವನು ಒಮ್ಮೆಗೆ ದುಃಖಿ ಆಗಿ ಬಿಡ್ತಾನ. ಭಾವಮಾಲ ಏನಾರ ಅವನು ಕಣ್ಣಿಗೆ ಕಂಡಿತು ಅಂದ್ರೆ ಇಷ್ಟು ದುಃಖಿ ಆಗಂದ್ರೆ ಏನೂ ಬೇಡ, ಬರೀ ಒಂದ ನಮ್ಮ ತಲೆಗೆ ಸತ್ತು ಹೋಗಿ ಬಿಡ್ತೇವೆ ನೋಡು. ಅಂಥವನು ಪರೀಕ್ಷಿತ ಮಹಾರಾಜನಂತವ್ರು, ಅವ್ರೇನು ಸಾಮಾನ್ಯರಲ್ಲ. ಕೃಷ್ಣನ ಅನುಗ್ರಹದಿಂದ ಬದುಕಿದವನು ಅವನು. ಅಂಥವನಿಗೂ ಬಂದ್ಬಿಡ್ತು ದುರ್ಬುದ್ಧಿ. ದುರ್ಬುದ್ಧಿ ಯಾರಿಗೆ ಬರುದು? ಬಂತು. ಏನಂತ ಬಂತು? ಸುಮ್ಮನ ಏನೇನೇನೇನು ಅಲ್ಲಿ ಇವನಿಗೆ ಯಾರು ಏನು ಅಂದಿಲ್ಲ, ಯಾರು ಏನು ಮಾಡಿಲ್ಲ. ಕಾಡಿಗೆ ಹೋಗಿದ್ದ ರಾಜರಾವ್, ಬರೇ ಕಾಡಿಗೆ ಹೋಗ್ತಿದ್ರ. ಈಗ ಯಾರ ಬ್ಯಾಡ್ ಹೋಗಿದ್ರು ಹೋಗ್ತಿರ್ತಾರೆ. ನಾವು ಸುತ್ತೂರಿಂದ ಬರ್ತಿದ್ವಲ್ಲ, ಯಾಕೆ ಅವ್ರು ಹೋ ಅಂತ ಹೋಗ್ತಿರ್ತಿದ್ರು ಇದನ್ನ ಹಿಡ್ಕೊಂಡು. ಯಾರವ್ರಂದ್ರೆ ಏನವ್ರು? ಬರೇ ಇದಕ್ಕೆ ಹೋಗವು, ಬೇಟೆ ಆಡಕ್ ಹೋಗವು. ಮೊಲ ನರಿ ಯಾವ್ಯಾವ ಸಿಗ್ತಾವ್ ತೊಗೊಂಡ್ ಬರ್ತಾರಂತ. ಅಲ್ಲೇನಪ್ಪ ಶಿವನಂದಪ್ಪ, ನಿಮ್ಮೂರ್ ಕಡೆ ಭಾಳ ಐತಿ ಇದು. ನಾವೆಲ್ಲ ಹೋಗುವಾಗ ಇಲ್ವಾಲಕ್ಕೆ ಹೋಗ್ತಿದ್ವಲ್ಲ ಹಗಲೆಲ್ಲ, ಇದ್ರಿಗೆ ಅವರು ಜೋರಾಗಿ ಭಾಳ ಜಲ್ದಿ ಹೋದ್ರೆ ಸಿಗ್ತಾವಂತ ಅಂತ ಹೋಗ್ತಿದ್ರು. ಇದಕ್ಕೇನಂತಾರ? ಹಂಗ ಬೇಡ್ರ ಅವನು. ಹಿಂಗ ಕಾಡಿಗೆ ಹೋಗಿದ್ದ ಇದು ಪರೀಕ್ಷಿತ ಮಹಾರಾಜ. ಅವನಿಗೆ ಎಲ್ಲೂ ದಿಕ್ಕು ತಿಳಿಲಿಲ್ಲ. ಯಾಕಂದ್ರೆ ಕಾಡಿನಾಗ ಯಾರಿಗೆ ದಿಕ್ಕು ತಿಳಿತೈತಿ? ಕಾಡಿನಾಗ ಹೋದ್ರೆ ಯಾವ ದಿಶೆಯಲ್ಲಿದ್ದೀವಿ ಏನೂ ಗೊತ್ತಾಗುದಿಲ್ಲ. ಅವಾಗ ಅಲ್ಲಿ ಏನ್ ಮಾಡೋದು ಅವನಿಗೂ ಗೊತ್ತಾಗಲಿಲ್ಲ. ಅಲ್ಲೇನೋ ಒಂದು ಗುಡಿಸಲು ಕಂಡಿತು, ಯಾವುದೋ ಒಂದು ಆಶ್ರಮ ಇಟ್ಟು ಅನಿಸ್ತು. ಅಲ್ಲಿ ಹೋದ. ಅಲ್ಲಿ ಒಬ್ಬ ಗುರುಗಳು, ಅವರು ಕಟ್ಟಿ ಮೇಲೆ ಮುಂದ್ಗಡೆ ಇದರಲ್ಲಿ ಪಾರ್ಕ್ ಕಟ್ಟದೇ ಚಲ್ಲದು, ಮನೆ ಮುಂದ ಗುಡಿಸಲು ಮುಂದೆ ಅಲ್ಲಿ ಒಂದು ಪಾರ್ಕ್ ಅಂದ್ರೆ ಕಟ್ಟೆ ಇತ್ತು. ಅದರ ಮೇಲೆ ಅವರು ಸಮಾಧಿಸ್ಥರಾಗಿ ಕೂತಿದ್ರು. ಅವ್ರು ಅವೆಲ್ಲ ಋಷಿಗಳವರು. ಇಬ್ರು ಅವಾಗ ಕೂತಿದ್ರು. ಅವ್ರು ಏನಂದ್ರು ಮಾತಾಡ್ತಿದ್ದಿಲ್ಲ, ಮಾತೇ ಇಲ್ಲ. ಸಮಾಧಿ ವ್ಯವಸ್ಥೆಗೆ ಹೋಗಿದ್ರು ಏನೋ ಗೊತ್ತಿಲ್ಲ. ಏನ್ ಮಾಡಿದ್ರು ಅವರು ಮಾತಾಡ್ಲಿಲ್ಲ. ಇವನಿಗೆ ಕಂಗಾಲಾಗ್ಬಿಟ್ಟಿದ್ದಾನೆ. ಬಿಸಿಲ್ನಾಗ ತಿರುಗಾಡಿ, ನಿಮ್ಗೆ ಯಾವ್ದಾರ ಇದು ಬಂದ್ರೆ, ಈಗ ಯಾವ್ದಾರ ನಮ್ಗೆ ಸಿಟ್ಟು ಬಂದ್ರೆ ಯಾರ ಮೇಲೆ ಹಾಕೋದಿಲ್ಲ, ಹಂಗ ಸಿಟ್ಟು ಬಂದ್ಬಿಟ್ಟದ ಅವನಿಗೆ. ನಾವು ರಾಜ, ಅವ್ರಿಗೆ ಅಂಥವ್ರಿಗೆ ಬರೋದು. ಯಾರು ನಾವು ದೊಡ್ಡವ್ರು ಅಂತೀವೋ ಅಥವಾ ಗುರುಗಳಿಗೂ ಭಾಳ ಸಿಟ್ಟು ಬರ್ತತೆಪ್ಪ. ಬರುದಿಲ್ಲೇನು? ನಮ್ಮಂತ ಗುರುಗಳಿಗೆ ಅಲ್ಲ, ನಮ್ಮ ಗುರುಗಳಿದ್ರು ಅಂಥವ್ರಿಗೆ. ಅವ್ರ ಸಿಟ್ಟು ಅನ್ನೋದು ನೋಡೇ ಹೇಳಿ ಜೀವನ ತುಂಬಲ್ಲ. ನಮ್ಮ ಕುಮಾರ್ ನಿಜವಾಗ್ಲೂ ಎಷ್ಟು ಸಿಟ್ಟು ಹೇಳ್ತಿದ್ರು. ಸತ್ಸಂಗಕ್ಕೆ ಅಲ್ಲಿ ಬಂದ್ರೆ, ಗುರುಗಳಂತ ಬಂದಾಗ ಸಿಟ್ಟು ಗೆದ್ಬಿಡೋರು ಜೋರಾಗಿ. ಇಲ್ಲ, ಇಂಥವ್ರು ಭಾಳ ಜನ ಇದಾರೆ ಸನ್ಯಾಸಿಗಳು. ಅವ್ರಿಗೆ ತಡೆಯಕ ಆಗೋದಿಲ್ಲ. ಪಾಪ ಅವ್ರೇನ್ ಮಾಡ್ತಾರೆ? ಅವ್ರ ತಪ್ಪು ಅಲ್ಲ. ನಿನಗೆ ಯಾಕೆ ಸಿಟ್ಟು ಬರ್ತೈತಿ ಶಿವನಂಜಪ್ಪ? ತಡೆಯಕ್ ಆಗೋದಿಲ್ಲ. ಅವ್ರ ಮಾತು ಕೇಳಿ ನೋಡಿ ತಡೆಯಕ್ ಆಗುದಿಲ್ಲ. ಅದಕ್ಕೆ ಹಂಗಾಕತ್ತದು. ಅದು ಬಹಳ ಕೆಟ್ಟದ್ದದು. ನಿಜವಾಗ್ಲಿ ನಿನ್ನ ಜೀವನವನ್ನ, ಮನಸ್ಸನ್ನ ಹದಗೆಡಿಸಿ ಬಿಡ್ತದೆ. ಶಾಂತತೆಯನ್ನ ಹಾಳು ಮಾಡ್ತದೆ. ಏನ್ ಮಾಡಕತ್ತೈತೋ ಗೊತ್ತಿಲ್ಲ. ಒಂದ್ ಯಾವ್ದೋ ಗಾಳಿ ಮತ್ತಿಲ್ಲ. ಕೋಪನ ಕೈಯಾಗ ಕೊಡಬಾರ್ದು, ಕೋಪ ಕೈಯಾಗ ಕೊಡಬಾರ್ದು. ಅದು ಏನ್ ಮಾಡ್ತದೋ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಅದು ಯಾವಾಗ ನಿಮ್ಗೆ ಸಿಟ್ಟು ಬಂದ್ರೆ ಏನ್ ಮಾಡ್ಬೇಕಂತೀರಿ?
ಈಗೆಲ್ಲ ಟಿವಿಯಲ್ಲಿ ಏನು ಆರಾಮಾಗಿ ತೋರಿಸ್ತಾರೆ, ಅವ್ರು ಆರಾಮಾಗಿ ಹೇಳ್ತಾರೆ. ಯಾವುದೋ ಇದಕ್ಕೆ ತಗೊಂಡು ಹೇಳ್ತೀವಿ ಓಡೋದು, ನಾವು ಸತ್ಯ ಹೋಗ್ತಾವ ಇವು ಭಾಳ ಆರಾಮಾಗಿದ್ದೀನಿ ಅವ್ರಿಗೆಲ್ಲ. ಇಲ್ವ? ಏನು ಸಾವು ಅಂದ್ರೇನು, ಇದು ಅಂದ್ರೇನು ಇಲ್ಲ. ಅದು ಬೇರೆ, ತಮ್ಮ ಚಟಕ್ಕೆ ಬೇರೆ ಸಾಯೋರು ಬೇರೆ, ಕೋಪ ಬಂದು ಸಾಯೋರು ಬೇರೆ. ಮತ್ತೆ ಇವ್ರಿಗೆಲ್ಲ ಏನು ಕೋಪ? ಇವನ್ ನೋಡಿರಿ ಅಲ್ಲಿ ಮಹಾಭಾರತ, ಭೀಮಂದ ಏನು ಕೋಪ, ಅವನು ಹೊಟ್ಟೆ ಬಗದು ರಕ್ತ ಕುಡ್ದ. ದುಶ್ವಾಸನ ತೋರಿಸಿದ್ರಿಲ್ಲ, ಸಿನಿಮಾ ನೋಡಿ ಇಲ್ಲೋ, ಧಾರಾವಾಹಿ ಬಂತಲ್ಲ ಪಾಂಡವರು ಹಿಂಗ್ ಭಕ್ಷ್ಯ, ಮಹಾಭಾರತ ಹಿಂಗ್ ಭಕ್ಷ್ಯ ಒಳಗೆ ಹಾಕಿ ಕುಡಿತ ನೋಡು. ಮತ್ತ ಇದನ್ನ ರಕ್ತ ಕುಡಿದ ರಕ್ತನ ಪಾರ್ವತಿಯ ಇದಕ್ಕೆ ಹಸ್ತಾನೆ, ಇದು ದ್ರೌಪದಿಯ ಕೂದ್ಲಿಗೆ. ಎಲ್ಲ ಗೊತ್ತೈತಿ ನಿಮ್ಗ, ಅಲ್ಲಿ ಹಸ್ತ ಎಷ್ಟು ಸಿಟ್ಟು, ಏನು ಎಷ್ಟು ಸಿಟ್ಟು, ಅಸಾಮಾನ್ಯ ಸಿಟ್ಟು ಇವೆಲ್ಲ. ಅದಕ್ಕೆ ಇಡೀ ಮಹಾಭಾರತ ಬರೀ ಸಿಟ್ಟಿಂದೆ. ಆ ಸಿಟ್ಟು ತೀರಿಸ್ಕೊಳ್ಳಾಕ ಯುದ್ಧ ಮಾಡಿದ್ರು. ಇಲ್ಲ, ಎಲ್ಲರನ್ನು ಕಳ್ಕೊಂಡ್ರು ನೋಡು. ಬೇಕಾದಷ್ಟು ದೊಡ್ಡವರು ಮಧ್ಯೆ ನಿಂತಿರುವಂತವನ ಕೃಷ್ಣ ಪರಮಾತ್ಮ, ಅವನ ಸನ್ನಿಧಿಯೊಳಗೆ ಇಷ್ಟೆಲ್ಲ ಆತು. ಅದಕ್ಕೆ ಅವನಿಗೆ ಪಕ್ಷಪಾತಿ ಅಂತ. ಪಾಪ ದುರ್ಯೋಧನ ವಂಶ ನಿರ್ವಂಶ ಆತು, ಯಾರ ವಂಶಗಳು ಉಳಿಲಿಲ್ಲ. ಇದು ಒಂದು ಉಳಿತು ನೋಡು. ಯಾರು? ಇವರು ಪಾಂಡವರು ಉಳಿದ್ರು 5 ಜನ. ಅವನೊಬ್ಬ ಅಲ್ಲಿ ಅವರು ಯಾರವರು ಒಬ್ಬ ಇವನು ಅಶ್ವತ್ಥಾಮ, ಅವನಿಗೆ ಬಹಳ ಸಾಮರ್ಥ್ಯ ಇತ್ತು. ಅವ್ರ ಗುರುಗಳಿದ್ದಾರಲ್ಲ, ಅವ್ರ ತಂದೆ ಯಾರವ್ರು, ದ್ರೋಣಾಚಾರ್ಯ, ಅವನಿಗೆ ಇದು ಇತ್ತು. ಅವ್ರಿಗೆ ಎಷ್ಟು ಸಿಟ್ಟು ನೋಡು, ಎಷ್ಟು ಸಿಟ್ಟು ಅಂದ್ರ ಸತ್ ಹೋಗಿ ಇವ್ರು ಯಾರು ಸತ್ತೋಗ್ಯಾರ, ಆಗಿಲ್ಲ, ನೀವು ಮಾಡಿದ್ದ ಪ್ರಯೋಗ ಮಾಡಿದ ಮಂತ್ರ ಪ್ರಾಯೋಗಿತ್ತಂತ. ಅವನಿಗೆ ಬಹಳ ಶಕ್ತಿ ಸಾಮರ್ಥ್ಯಗಳಿದ್ದು ಅಂತ ಅವನಿಗೆ. ಅವನು ಇದನ್ನ ಮಾಡಿ ಬಿಟ್ಟ. ಅವು ಉಪಪಾಂಡವ್ರು ಅಂತಿದ್ರು, ಇವ್ರ ಮಕ್ಕಳವ್ರು, ಅವು ಸತ್ತೋಗ್ಬಿಟ್ಟು. ಪಾಂಡವ್ರು ಅಂತ ತಿಳ್ಕೊಂಡ್ ಬಿಟ್ಟ, ಅವು ಸತ್ತೋಗ್ರು. ಅಷ್ಟಾದ್ರೂ ತಡೆಯಕ್ ಆಗಿಲ್ಲ. ಯಾರಿಗೆ? ಅಲ್ಲ, ದ್ರೋಣಾಚಾರ್ಯ ಸತ್ತು ಹೋಗ್ಯಾರ. ಈಗ ಇವನು ಮಗ ಅಶ್ವತ್ಥಾಮ, ಅವನ್ ದುರ್ಯೋಧನ ಕಡೆ. ದುರ್ಯೋಧನ ಸಹಾಯಕತ್ಯಾನ ಇದಾಗಿ ನನ್ ಬಾಳ ಸಿಟ್ಟು ಇವನಿಗೆ. ಇವನೇನ್ ಸಹಾಯಕತ್ತಿಲ್ಲ, ಅವನ್ ಸಹಾಯಕತ್ಯ, ಅವನ ಸ್ನೇಹಿತ ಇವನು. ಅಷ್ಟೊತ್ತಿ ಅವ್ರು ಇಷ್ಟು ಸತ್ತೋಗ್ಯಾರೋ, ಇವನೊಬ್ಬನೇ ಉಳ್ದಾನೆ. ಅಶ್ವತ್ಥಾಮ ಬಂದು ಹೇಳ್ತಾನ, ಅವ್ರು ಇಲ್ಲವೇ ಇಲ್ಲ ಅಂದ್ಮೇಲೆ ಅವ್ರ ವಂಶ ನಾಶ ಮಾಡಬೇಕು ಅಂತ ಇದ್ದ. ಈಗ ಅವನಿಗೆ ಸುಭದ್ರ ಅಲ್ಲ, ಸುಭದ್ರೆಯ ಮಗ ಅವನು ಅಭಿಮನ್ಯು, ಹೌದಲ್ಲ? ಅಭಿಮನ್ಯುವನಿಗೆ ಮಗ. ಅವನಿಗೆ ಏನೋ ಹೆಸರಿಡುತ್ತಾರೆ, ಉತ್ತರ, ಅವನೇನದು ಅವನಿಗೆ ಪರೀಕ್ಷಿತ ಅಂತ ಹೆಸರಿಡ್ತಾರೆ ಕೊನೆಗೆ. ಆ ಉತ್ತರಿ ಗರ್ಭದಲ್ಲಿ ಇರುವಾಗ ಅವನು ಹುಲ್ಲಿನ ಕಡ್ಡಿನ ಇದನ್ ಮಾಡಿ ಒಗದ್ನಂತ, ಸತ್ ಹೋಗ್ಲಿ ಗರ್ಭ. ಅವ್ರ ವಂಶ ಇರಬಾರ್ದು ನೋಡು, ವಂಶ ಅದ ಒಂದು ಎದ್ದಿದ್ದು, ವಂಶ ಉಳಿಬಾರ್ದು ಅಂತ ಮಂತ್ರ ಶಕ್ತಿ ಭಾಳ ಇತ್ತಂತ ಅವನಿಗೆ. ಇಂಥವ್ರೆಲ್ಲ ಗುರುಗಳಾದ್ರೆ ಗತಿ ಏನೋ ಶಿವನನ್ಯಪ್ಪ. ಅಂಥವ್ರು ಅದ. ದುರ್ವಾಸ ಮುನಿಗಳು ಇರ್ಲಿಲ್ಲ, ಕಂಡವ್ರಿಗೆ ಶಾಪ ಕೊಟ್ಟೆ ಬಿಡು. ಇಲ್ಲಿ ನಮ್ಮ ಮಣ್ಣನ್ ಚರಿತ್ರೆ ಓದ್ತಿದ್ದೆ, ಅವ್ರನ್ನ ಬರೆದವ್ರನ್ನ ಕೇಳ್ಬೇಕಂತಿತ್ತು, ಅವ್ರು ಬಂದು ಸಿಕ್ಕಿಲ್ಲ ನನಗೆ. ನಾಡಿದ್ ಸಿಗ್ತಾರ, ಕೇಳ್ತೇನೆ. ಏನು ಅವ್ರದ್ದು ಬರೀ ಅದೇ ಕತೆ, ಶಾಪ ಕೊಡೋದು, ಇದು ಮಾಡೋದು, ಶಾಪ ಕೊಡೋದು. ಇದೇನು ಹತ್ತಿದೆ ಅದಕ್ಕೆ? ಏನೋ ನಿಮಗ ಇನ್ನೂ ಒಳ್ಳೇದ್ ಮಾಡ್ತಾರಪ್ಪ, ನಿಮ್ಗೆ ಸುಖ ಸಂತೋಷ ಕೊಡ್ತಾರ ಅಂದ್ರೆ ನಾವು ಮಹಾತ್ಮರನ್ನಕ್ಕೇನು ಅವ್ರ ಅಡಿಯಾಳ ಆಗ್ತೀವಿ. ಬರೀ ಒಂದು ಮತ್ತೆ ಹಿಂಗ ಏನಿದು? ತಪಸ್ಸಿನ ಬಲ. ತಪಸ್ಸಂಗ ಆಡ್ತಿರ್ತಾರೋ ಏನೋ, ಹೋಗ್ಲಿ ಅದು. ಅವರು ಸತ್ತು ಹೋಗ್ತಾರ, ಹಂಗಿಂಗ್ ಸತ್ತು ಹೋಗಲ್ಲ ಅವರು. ಕೃಷ್ಣ ಪರಮಾತ್ಮ ಅವನಿಗೆ ಶಾಪ ಕೊಡ್ಲಿಲ್ಲ, ಶಾಪ ಕೊಟ್ಟವನಿಗೆ ನೀನು ಮನುಷ್ಯ ರೂಪದಲ್ಲಿ ಇರುವಂಗ ಇಲ್ಲ, ನಿನ್ನ ದೇಹ ಎಲ್ಲ ಇದಾಗಿ ಹೋಗ್ಬೇಕು, ಕಣ್ಣಾಗಿ ಹೋಗ್ಬೇಕು, ಹೆಣ್ಣಿನ ಇದಾಗಿ ಹೋಗ್ಬೇಕು ಅಂತ ಶಾಪ ಕೊಟ್ಟ. ಬಹಳ ವಿಕಾರ ಆದವನು, ನೋಡಕ್ ಆಗುದಿಲ್ಲ. ಅವಮಾನ ಆದ್ರೂ ಏನ್ ಮಾಡ್ತಾನೆ? ಆದ್ರೂ ಏನೋ ಹೋಗ್ತಿರ್ತಾನೆ, ಬಹಳ ನರಕ ಅನುಭವಿಸ್ತಾನೆ, ಬಹಳ ನರಕವನ್ನ ಅನುಭವಿಸ್ತಾನೆ. ಅಂತವ್ರೆಲ್ಲ ಅನುಭವಿಸ್ತಾರ. ಮತ್ತ ನೀ ಮಾಡಿದ್ದ ನೀ ಅನುಭವಿಸೋದು ಬೇಡ ಏನ್ ಶಿವನಂದಪ್ಪ? ಪುಣ್ಯ ಮಾಡಿದ್ರೆ ಅದು ಬಿಡುದಿಲ್ಲ ನಿನ್ನ, ಪಾಪ ಮಾಡಿದ್ರೆ ಅದು ಬಿಡುದಿಲ್ಲ. ಈ ಜನ್ಮಕ್ ನೀನು ಕೈ ಕೊಟ್ಟಂಗ ಆಗ್ಬೋದು, ನೋಡೋದ್ರ ಜೀವನದೊಳಗೆ ಯಾವತ್ತರ ಫಲ ಕೊಟ್ಟೇ ತೀರ್ತಾನೆ. ಅದು ಅಷ್ಟು ಬಲ.
ಕರ್ಮ. ಏನು ಶಿವನಂಜಪ್ಪ ನೀವನ ಶಂಕರ, ನಾನೀಗ ಮಾಡಿಲ್ಲ, ಏನೋ ತಪ್ಪು ಮಾಡಿಲ್ಲ ಅಂತೀಯ, ಹಿಂದೆ ಮಾಡಿದ್ ನಿನಗೇನು ಗೊತ್ತೈತೋ? ಗೊತ್ತಾಯ್ತಾ? ಅದಕ್ಕೆ ಅದು ಈಗ ಬಂದು ತೊಂದರೆ ಕೊಡ್ತದ. ನಾವೀಗೇನ್ ಒಮ್ಮೆಗೆ ಪಾಪ ಬಾಳ್ ಮಾಡಕತ್ತಿರ್ತೀವಿ, ಮಾಡಬೇಡ. ಮಹಾತ್ಮರ ಬೋಧೆ ಅದೇ ತಾನೇ, ದುರಿತ ಕರ್ಮವನ್ನು ಒಲ್ಲದೆ ಬೇಡ, ಮಾಡಬೇಡ. ದುರಿತ ಕರ್ಮ ಅದು ಒಂದೊಂದು ಸಂಗ್ರಹ ಆಕತ್ತೋ. ದುರಿತ ಕರ್ಮವನ್ನು ಒಲ್ಲದೆ, ಏನು ಅದು ದುರಿತ ಕರ್ಮ ಬಾಳ ಬಾಳ ಕೆಟ್ಟದ್ದು. ಎಲ್ಲಾ ಗೊತ್ತೈತಿ, ಹೇಳ್ತಿರ್ತಾರ, ಆದ್ರ ಅದನ್ನ ಬಿಡೋದು. ನರಕಕ್ಕೆ ಹೋಗ್ತೀವೋ ನೀನು ಅಂತಿರ್ತಾರೆ, ಇದನ್ನೇ ಅವ್ರು. ಹೋಗ್ಲಿ ಬಿಡು ಅಂತಾನ, ಹುಡುಕಂತಾನಲ್ಲ. ಸತ್ತೋಗ್ತೀಯೋ, ದೊಡ್ಡ ಕಾಯಿಲೆ ಬರ್ತದ, ಹೋಗ್ಲಿ ಬಿಡು. ಅಷ್ಟು ಸುಲಭ, ಅದನ್ನಷ್ಟು ಸುಲಭ ತಿಳಿದಾರ ದೇಹವನ್ನ, ಈ ಬದುಕನ್ನ ಬಹಳ ಸುಲಭ ತಿಳ್ಕೊಂಡ್ಬಿಟ್ಟ. ಇಡೀ ಶಿವನಂದಪ್ಪ ನಿನ್ನ ಆಯುಷ್ಯಾಗ ಏನೋ ಮಾಡಿಲ್ಲ. ದೇಹದೊಳಗೆ ಏನ್ ಶಕ್ತಿ ಇತ್ತಲ್ಲ, ನಿನ್ ಹೆಂಡತಿಗೆ, ನಿನ್ನ ಮಕ್ಕಳಿಗೆ, ಮನೆಗೆ, ಇದಕ್ಕೆಲ್ಲ ದಾರಿ ಎರೆದು ಬಿಟ್ಟಿಯ ನೋಡಪ್ಪ ನೀನ್. ಈಗ ಬರೇ ಜೋತಾಡೋದು ನೀನಂಗ, ಎಲ್ಲಾ ರಸ ಹೋಗ್ಬಿಟ್ಟತಿ. ಹಣ್ಣಿನ ರಸ ಹೋದ್ರೆ ಏನ್ ಮಾಡ್ತತಿ ಅದು? ಅದ್ರಾಗ ಏನಿರ್ತತಿ? ಶಕ್ತಿ ಹರಣ ಆಗ್ತದೆ. ಅದರಲ್ಲಿ ಪ್ರಾಪಂಚಿಕ ಸುಖಗಳಿಂದ ಬಹಳ ಶಕ್ತಿ ಹೋಗ್ತದ. ನಮ್ಮ ಮನಸ್ಸು ಬಹಳ ಶಕ್ತಿವಂತ, ಅಷ್ಟು ಇಷ್ಟು ಅಲ್ಲ. ದೊಡ್ಡ ದೊಡ್ಡವರೆಲ್ಲ ಅದಕ್ಕೆ ಶಕ್ತಿ ಎಷ್ಟು ಅಂತ ಹೇಳಕ ಆಗುದಿಲ್ಲ ಅಂತ ಹೇಳ್ಯಾರ. ಅದನ್ನ ಉಪಯೋಗಿಸಿ ನೀವು ಯೋಗಿಗಳಾದ್ರಲ್ಲ, ಪತಂಜಲಿ ಮಹರ್ಷಿಗಳು, ನಮ್ಮ ಅಪ್ಪವರು ಅದನ್ನ ಪದೇ ಪದೇ ಹೇಳೋರು. ಏನು ಬಲಿಷ್ಠ ಆಗ್ತದ ಮನಸ್ಸು, ದೇವಿ ಅದಕ್ಕೂ ಹೆದರೋದಿಲ್ಲ, ಅಷ್ಟು ಗಟ್ಟಿ ಆಕತ್ ಮನಸ್ಸು ಅಂತಿದೆ. ಪತಂಜಲಿ ಮಹರ್ಷಿಗಳು ಚಿತ್ತ ವೃತ್ತಿ ನಿರೋಧ ಅಂತ. ನಮ್ಮ ಮನಸ್ಸು ನಮಗ ಒಂದೈತೆ ಅನ್ನೋದು ಕಾಣಿಸ್ತತಿ, ಅದು ಪಿಸುರು ಹೊಡೋದು ಎಲ್ಲಾ ಬಂದು ಸೇರ್ಕೋತೈತೆ. ಅದ್ರ ಸೇರ್ಕೊಂಡು ಅದೇ ಸುಮ್ಮನೆ ಇರೋ ಸಾಧ್ಯ ಇಲ್ಲ. ಬೇಕಾದ ಸಾಧನೆ ಮಾಡು ಅಂದಾಗ ಅದೇನ್ ನಿಲ್ಲುದಿಲ್ಲ, ಅದೇನ್ ನಿನ್ನ ಬಿಡುದಿಲ್ಲ. ಯಾಕೆ ಬಿಡಲ್ಲ? ಅದು ಯಾರು ಹಾಕತ್ತಕ್ಕೆ ಯಾಕೆ ಹೋಗತ್ತೆ? ಯಾರು ಕಾಡಕ್ಕೆ? ನಿನಗೆ ಕಾಡೋದು. ನಿನ್ನ ಮನಸ್ಸು ನಿನ್ನ ತಿಂದು ಬಿಡ್ತೈತಿ ಒಂದ್ ದಿವ್ಸ. ಅದರಲ್ಲಿ ಆತ್ಮಜ್ಞಾನಕ್ಕೆ ಅದೇ ಬಾಧಕ. ಮುಂದ್ ನೋಡೋಣ ಅಂತತೆ. ಅದು ಏನ್ ತಂದು ಕೊಡ್ತೈತಿ ಇಲ್ಲಿ ತನಕ? ಆಯುಷ್ಯದಲ್ಲಿ ಇಷ್ಟ ಆಯುಷ್ಯ ಕಳೆದು 70-80 ಕಳೆದಿರ್ತೀವಿ ಶಿವನಂಜಪ್ಪ, ಏನ್ ತಂದು ಕೊಟ್ಟೈತಿ ಹೇಳು? ಬರೇ ದುಃಖ ಅಲ್ಲ. ಅದು ಹಂಗ್ ಮಾಡ್ತತಿ, ಮನಸ್ಸಷ್ಟು ಬಲಿಷ್ಠ ನಮ್ಮನ್ನ ಆಳ್ತತಿ. ಆಳ್ಬಾರ್ದು ನೋಡು. ನಾವು ದೇವರನ್ನ ಅನುಭವಿಸಿದ್ರ ಮನಸ್ಸಿಗೆ ಇದನ್ನ ಇಲ್ಲ, ಶಕ್ತಿನೂ ಇಲ್ಲ, ಅದು ಇಲ್ಲೂ ಇಲ್ಲ. ಬರೇ ದೇವರಾಗ್ತೀವಿ ಅಂತ ಸಾಧನ ಇದೆ. ಅದಕ್ಕೆ ಬಹಳ ಸುಲಭ ಸಾಧನ. ಗುರುಗಳನ್ನ ಆಶ್ರಯಿಸ್ಬೇಕು, ಹೇಳ್ಬೇಕು. ಮೈತ್ರಾದೇವಿಗೆ ಸಾಧಕರು ಹೇಳುವಾಗ ಅದನ್ನ ಹೇಳ್ಯಾರ ಪತಂಜಲಿಯವರು, ಮಹರ್ಷಿಗಳು ಎಲ್ಲ. ಏನಂತ? ನೆರಕೇಳು, ಚೆನ್ನಾಗಿ ದೊಡ್ಡವರ ಮಾತುಗಳನ್ನ ಕೇಳು, ನಿನ್ನ ಅನುಭವಕ್ಕೆ ಬರುವಂಗೆ ಕೇಳು. ನೀನೇ ಸುಮ್ಮನೆ ಟೆಂಪ್ರರಿ ಕೇಳಬೇಡ, ಹೌದಾ ಅಲ್ಲೊಂದು ವಿಚಾರ ಮಾಡು. ನೆರಕೇಳು, ಹೇಳ್ದುದನ್ನು ಅರಿ, ಅದು ನೀನ್ ಹೌದಾ ಅಲ್ಲೋ ಅರಿ. ಈಗ ಗುರುಗಳು ಹೇಳ್ತಾರೆ, ಅವ್ರ ಗುರುಗಳು ಬೇರೆ ಏನು ಹೇಳೋದು, ನೀ ದೇಹ ಅಲ್ಲ ಅದನ್ನ ನೋಡೋನು, ಮನಸ್ಸಲ್ಲ ಅದನ್ನ ನೋಡೋನು, ಅಹಂಕಾರ ಅಲ್ಲ ಅದನ್ನ ನೋಡೋನು, ನೀನಿರೋದು ನಿನ್ಗೆ ಎಷ್ಟೇ ಕಷ್ಟಪಟ್ಟು ಜೀವರು ಅಂತ ಇದೆ. ಎಚ್ಚರ ಜೀವ, ಕನಸಿನ ಜೀವ, ನಿದ್ರಿ ಜೀವ, ಮೂರೂ ನೀನಲ್ಲ ಅಂತ ನೋಡೋದು ಕಲಿಸ್ತಾರೆ. ಅಂದ್ರೆ ನಾವು ಹೊಸದಾಗಿ ರೂಲ್ ಅದು ಇರ್ತತಿ, ನಮಗ ಗೊತ್ತಿರುದಿಲ್ಲ. ನಮಗೆ ನಾವು ನೋಡೋ ಅದನ್ನ ಈಗ ಹೇಳಿಲ್ಲ, ನೋಡು ನೋಡು ನೀನೇ ಪರವೇ ಅಂತ ಗುರುಗಳು ಹೇಳಿದಂಗ ನೋಡ್ಬೇಕು. ಆವಾಗ ಇದು ಐತಲ್ಲ ಮನಸ್ಸು ಬಾಲ ಮುದರ್ಕೊಂತತೆ ಏನಂತೀಯಲ್ಲ, ಅದು ಇದ್ದಂಗ ಆಗಿಬಿಡ್ತೈತಿ. ಅದ್ರ ಸಾವಾಸನ ಹೋಗ್ತತೋ, ಎಷ್ಟು ಸುಲಭ ಸಾಧನ ಅಲ್ಲ. ನಿನಗಿಷ್ಟು ಈಗ ಸುಖ ದುಃಖ ಸಾವು ಏನೇನ್ ಕೊಡ್ತೈತೆ ಅದೇ. ನೀನ್ ಮುಪ್ಪಿನ ನೋವು ಅನುಭವಿಸ್ಬೇಕು, ಇಂದ್ರಿಯಗಳ ನೋವು ಅನುಭವಿಸ್ಬೇಕು, ದೇಹದ ರೋಗಗಳನ್ನು ಅನುಭವಿಸ್ಬೇಕು. ಅದೇ ಮನಸ್ಸೆ. ಬ್ಯಾಡ ಅಂತ ಕೇಳೋರೆ. ಇವ್ ರೋಗ ಬಂದು ನರಳ್ತಿರ್ತಾನ, ಎಲ್ಲಾರು ಹೇಳ್ತಾರ ನರಳ ಬೇಡ ಅಂತ. ಪಾಪ ಅವ್ನಿಗೆ ಅದನ್ನ ಬಿಟ್ಟು ಏನು ಮಾಡಕ್ ಬರ್ತದೆ. ಅದರಲ್ಲಿ ತಾಧ್ಯಾತ್ಮ ಹೊಂದಿರ್ತೇವೆ ನಾವು, ಅಷ್ಟು ಬಲಿಷ್ಠದು. ಅದಕ್ಕೆ ಇದರ ಸಹವಾಸ ಬೇಡ. ಯಾವುದು? ಮೂಲ ವಸ್ತುವೇ ಅಹಂಕಾರ, ಅದೇ ಕಾರಣ ಶರೀರ. ಅದನ್ನು ಬಿಟ್ಟಿ ಅಂದ್ರೆ ನೀವು ಧನ್ಯ ಆಗ್ತಿ ನೋಡು.
ಅದಕ್ಕೆ ಬೇರೆ ಬೇರೆ ಹೆಸರು ಕರೆದಾರ. ಹೌದು, ಗುರುಗಳಿಂದನೇ ಅದನ್ನ ನಮಗೆ ಅನುಭವಕ್ಕೆ ಬರುವಂಗ ಕೇಳಬೇಕು. ನೆರೆ ಕೇಳು ಅಂದ್ರೆ ಇದೆ, ಕಿವಿಯಿಂದ ಕೇಳು ಮನಸ್ಸಿಂದ ಕೇಳು ಅಂತಲ್ಲ, ಅನುಭವ ಬರ್ಬೇಕು ನಿನಗ. ಈಗ ಇದು ಹೇಳೋದು ಹಂಗನೆ, ಇದು ಅನುಭವದಿಂದ ನೋಡೋದು. ಹೆಂಗ್ ನೋಡೋದು? ಈಗ ಹಿಂದೆ ಹೇಳಿದ್ರಲ್ಲ, ನೋಡು ನೋಡು ನೀನೇ ಪರವೆಂದು, ನೀ ಬೇರೇನು, ನೀ ಪರಬ್ರಹ್ಮ ಇದ್ದಿ. ಇವ್ರು ಯಾವ್ದ್ರ ಜೊತೆಗೆ ಸೇರ್ಬೇಡ. ಸೇರೋದಕ್ಕೆ ನಮಗ ಉಪಾಯ, ನಮ್ಮ ಇದು ಏನಂದ್ರ, ನಾನರ ಅಂತೀನಿ ನಂದರ ಅಂತೀನಿ, ಇವೇ ಎರಡ. ನಿಮ್ ಬಂಧನಕ್ಕೆ ಕಾರಣ ಆಗಿ ಅವ ಎರಡ ನೋಡಿ. ಕೇಳುವಾಗ ನಿಮ್ಗೆ ಅನಿಸುತ್ತೆ ಇಷ್ಟೇನಾ, ನಾನು ನಂದು. ಎಷ್ಟು ಭಯಾನಕ ಅದವು. ಇಡೀ ಸಂಸಾರ ಇರೋದು ನಾನು, ಇದು ನಾನು ನಂದರಲ್ಲಿ. ಅದಕ್ಕವರು ನೀನ ಹೇಳ್ತೀಯಲ್ಲಪ್ಪ ಶಿವರಾಮ್ ಶಾಸ್ತ್ರಿಗಳು, ನಾನು ನನ್ನದು ಎಂಬ ಜಗದ ವಿಮಾನವಲ್ಲವೇ ನಿಖಿಳ ಬಂಧನ, ಅದೇ ಅಲ್ವ ಬಂಧನ ಅಂತಾರೆ. ನೀನ ಹಾಡ್ತೀಯಲ್ಪ, ಎಲ್ಲರ ಕಡೆಯಿಂದ ಹಾಡಿಸ್ತಾನೆ ಐತ, ಹೌದಲ್ಲ? ನಾನು ನನ್ನದು ಎಂಬ ಜಗದ ವಿಮಾನವಲ್ಲವೇ ನಿಖಿಳ ಬಂಧನ, ಮಾನಸದ ಕಲ್ಪಿತ. ಅವ್ರೆಷ್ಟು ಸುಳ್ಳು ಹೇಳ್ತಾರೋ, ಇದು ಮನುಷ್ಯನ ಕಲ್ಪನಾ, ಅದು ಇಲ್ಲದು. ಮಾನಸದ ಕಲ್ಪಿತ ಸರಿ ಅನುಮಾನ ಬೇಡಿದ ಎಂಬುವ ಜ್ಞಾನ ಒಂದೇ ಸಾಕೋ, ಇದ ಜ್ಞಾನ. ನೀನು ಅಹಂಕಾರ ಜೀವನಲ್ಲ, ಏನರ ಮಿಸ್ರಾಗಿ ತೋರುವುದಕ್ಕೆ ಅದು ನೀನಲ್ಲಿ ನೋಡು, ಅದನ್ನ ಅರಿತೇ ನೀನು. ಅದಕ್ಕೆ ಅವನು ಅರಿಬೇಕು, ಸ್ವಲ್ಪ ಕಷ್ಟಪಡ್ಬೇಕು. ಹಂಗ ಆರಾಮಾಗಿ ಬ್ರಹ್ಮಜ್ಞಾನ ಆಗಂದ್ರೆ ಹೆಂಗೋ, ನೀನು ಮದುವೆ ಮಾಡ್ಕೋಬೇಕಾದ್ರ, ಮಕ್ಕಳಾಗಬೇಕಾದ್ರೆ ಎಷ್ಟು ಕಷ್ಟಪಟ್ಟಿಯೋ ಅದನ್ನೆಲ್ಲ ಮುಂದೆ ಹೇಳ್ತಿರ್ತೀಯಲ್ಲ. ಅಯ್ಯೋ ಇವ್ರ ಸಲುವಾಗಿ ನನ್ನ ಜೀವನ ಎಲ್ಲ ಸವಿಸಿಬಿಟ್ಟಿನ ಅಂತ ನನಗೆ ಅಂದುತ್ತಾರೆ. ಯಾರಪ್ಪ ಹೇಳಿದ್ರೆ ನಿನಗ? ಅದಕ್ಕೆ ಸಹಿಸಿ ಇದು ಮಾಡಿದ್ರೆ ದೇವ್ರಿಗೆ ಏನು ಅಷ್ಟು ಸವಸೋದು ಬೇಕಾಗೇ ಇಲ್ಲ. ಅಟ್ಯಾಕ್ ಸವಸ್ಬೇಕು, ಇದು ತಿಕ್ಬೇಕಂತ ಸವಸಿಬಿಟ್ಟದ. ನನ್ನ ಹೆಂಡತಿ ಸಲುವಾಗಿ, ಮಕ್ಕಳ ಸಲುವಾಗಿ, ಮನೆ ಸಲುವಾಗಿ, ದುಡ್ಡಿನ ಸಲುವಾಗಿ, ಮಾನಸ ಸಲುವಾಗಿ, ಮರ್ಯಾದೆ ಸಲುವಾಗಿ. ಎಷ್ಟದವು ಎಷ್ಟದವು, ಒಂದೊಂದಕ್ಕೆ ಎಷ್ಟೆಷ್ಟು ಜನ್ಮ ಇಡ್ತಾರ, ಅಷ್ಟು ಇಡ್ತಾವ. ನೀನ್ ಬಿಡು ಪಾಪ, ನಾವೆಲ್ಲ ಏನು ಸಾಮಾನ್ಯರು. ಒಂದು ಇಸ್ಬಿಟ್ಟಿನ ಆಟಕ್ಕ, ಪಗಡಿಯ ಆಟಕ್ಕ ಧರ್ಮರಾಜ ಇಡೀ ಹೆಂಡಿ ಮಾರಿದ್ನು ಹರಾಜ್ ಹಾಕ್ತಾರಂತಾರಲ್ಲ, ಇಟ್ಬಿಟ್ಟು ಹೆಂಡತಿ ಇಡು ಅಂತ ಶಕುನಿ ಬಾಳ್ ಜಾಣ ಇರ್ತಾನಲ್ಲ ಅವನು ಹೇಳ್ತಾನೆ, ಹೆಂಡತಿ ಇಡು ಐತಲ್ಲ, ಒಟ್ಟಿಗೆ ಇಷ್ಟು ನಿನಗೆ ವಾಪಸ್ ಗೆದ್ದಂದ್ರೆ ಹೆಂಡತಿನೂ ನಿಂದಕಟ್ಟಿ, ಇನ್ನು ಅಣ್ಣ ತಮ್ಮ ಜಾಗ ಏನ್ ಬಿಡ್ತಿದ್ದು ಅದಿಷ್ಟು ನಿಂದಕಟ್ಟಿ. ಒಂದೇ ಲಾಟ್ರಿ ಹೊಡೆದಂಗ ಅಂತ. ಇವನ್ ಪ್ಯಾದ್ದ ತುಂಬಾ ಆಸೆ, ಇಸ್ಬಿಟ್ಟವ್ರು ಹಂಗ ಮಾಡ್ತಾರಂತೆ. ಈಗ ಬರುತ್ತೆ ಮೊದ್ಲು ಬಹಳ ಚೆನ್ನಾಗ್ ಮಾಡಿದ್ರು ಸರ್ಕಾರದವ್ರು. ಇನ್ನೂ ಎಲ್ಲೆಲ್ಲೋ ಐತಂತ ಲಾಟ್ರಿ ತೆಗೆದ್ಬಿಟ್ಟು ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ. ಎಷ್ಟು ಬಡವರಾಗಿದ್ದರು, ಅದರಿಂದ ಎಷ್ಟು ವ್ಯಸನಿಗಳಾಗಿದ್ದರು. ಅದನ್ನೊಂದು ತೆಗಿಬೇಕು, ಈ ಕುಡಿಯೋದೊಂದು ತೆಗಿಲ್ಲ, ಅವಕ್ಕೆ ಆಗೋದಿಲ್ಲ. ದೇವ್ರು ಬಂದರೂ ಆಗೋದಿಲ್ಲ. ಮಹಾತ್ಮ ಗಾಂಧಿನೇ ಬಂದು ಇಡೀ ದೇಶದ ತುಂಬಾ ಚಳವಳಿ ಮಾಡಲಿಲ್ಲ. ಯಾರು ಮಾತು ಕೇಳ್ತಾರೆ? ದೇವ್ರು ಬಂದು ಹೇಳಿದ್ರು ಮಾತು ಕೇಳೋದಿಲ್ಲ ನೋಡಿ. ನಿಮ್ಮ ಮನೆಗೆ ದೇವ್ರು ಬರ್ಲಿ ಅಂತ ಏನ್ ಇವನು ದೊಡ್ಡವನು ಬರ್ತಾನ, ಅವನು ಪಾಪ ಹುಡುಕೊಂಡು ಇಲ್ಲ ಆಗುದಿಲ್ಲ. ಅದಕ್ಕ ಏನ್ ಹೇಳ್ತಾರೆ, ಏನ್ ಬಹಳ ಸುಲಭ ಗುರುಗಳಂತ ಹೋದ್ರೆ. ನಾನಾದ್ರೆ ಬಹಳ ಕಷ್ಟಪಡ್ಬೇಕು. ಆವಾಗ ತನಗ ಅನಿಸ್ತದೆ, ಸಾಧನ ಮಾಡಿ ಮಾಡಿ ಸಾಕಾಗ ಏನ್ ಮಾಡೇ ಇಲ್ಲ. ಇನ್ನು ಹೆಂಡತಿ ಮಾಡೀನಿ, ಗಂಡನೇ ಮಾಡೀನಿ, ಮಕ್ಕಳು ಮಾಡೀನಿ, ರಕ್ತ ತೇದೀನಿ ಅಂತಿರ್ತಾನೆ. ಹೌದಪ್ಪ, ನೀನು ಪುಣ್ಯಾತ್ಮ, ಬಹಳ ತೇಯ್ತೀಯ ನೀನು, ನನ್ನ ದೇಹನ ಇದರಂಗ ತೇದೀನಿ ಅಂತಿರ್ತಾನೆ. ಅನ್ನೋದೆಲ್ಲ ಸಂಸಾರಿಕ ಗ್ರಂಥ ನೋಡವ್ರು ಮನೆಗೆ ಅಂತಿರ್ತಾರೆ. ಯಾತಕ್ಕಂದ್ರೆ ಹೆಂಡತಿಗೆ, ಮಕ್ಕಳಿಗೆ, ಮನೆಗೆ, ದುಡ್ಡಿಗೆ, ಕಾಸಿಗೆ, ಇದೆಲ್ಲ ಅನ್ನೋದಿಲ್ಲ ಹಂಗ ಸವಸ್ತೀವಿ. ಇದಕ್ಕೇನು ಸವಸೋದು ಬೇಡಪ್ಪ, ಸ್ವಲ್ಪ ಲಕ್ಷ್ಯ ಕೊಡ್ಬೇಕು. ಗುರುಗಳು ಹೇಳಿದ ಮಾತು ಸ್ವಲ್ಪ ಲಕ್ಷ್ಯ ಕೊಡಬಾರ್ದೇನು? ಬಹಳ ದೊಡ್ಡವರು ಗುರುಗಳು, ದೇವರಿಗಿಂತ ದೊಡ್ಡವರು. ನೀವ್ ಯಾವ ದೇವ್ರಂತ ನೀವೇ ಕಲ್ಪಿಸ್ಕೊಂಡು ಏನೇನೋ ಮಾಡ್ತೀರಿ. ಅದು ಏನ್ ಮಾಡ್ತಾರೆ ನಿನಗ? ಅದೊಂದು ಮನಸ್ಸು ಕಲ್ಪನೆ ಇರ್ತದೆ, ಮಾಡಿ, ಅದೇನು ತೊಂದ್ರೆ ಇಲ್ಲ. ಯಾಕಂದ್ರೆ ರಾಮದೇವರು, ರಮಣ ಮಹರ್ಷಿಗಳು ನೋಡು, ನೀ ಜ್ಞಾನ ಬಂದ್ರು ಮುಂದೆ ಅದನ್ನು ಆಶ್ರಯಿಸ್ಬೇಕಾಗ್ತದ ನೀನು ಅಂತಾರೆ. ಈಗ ನಾನಲ್ಲ, ನಾನು ಹೋಗ್ಬಿಡ್ತು, ಅವಾಗೇನ್ ಮಾಡ್ಬೇಕು?
ಅಲ್ಲಿ ಬರೇ ಬೈಲು, ಬೈಲಂತೂ ಗೊತ್ತಿಲ್ಲ, ಏನಂತೂ ಗೊತ್ತಿಲ್ಲ. ಅದ್ಭುತ ಅವಸ್ಥೆ ಅದು. ನೀನು ಇಲ್ಲ, ದೇವರಂತೂ ಮೊದ್ಲೇ ಇಲ್ಲ, ಮತ್ತೇನ್ ಮಾಡೋದು? ತೂರ್ಯ ಅಂತಾರಲ್ಲ, ಅದನ್ನ ಇವರಂತೂ ಬರೇ ತೂರ್ಯನ ಲಾಸ್ಟ್ ಅಂತ. ಇವ್ರು ನಮ್ಮವರು ತೂರ್ಯ ಅತೀತ, ಮಣ್ಣು ಅತೀತ ಅಂತಾರ. ಯೋಗ ಶಬ್ದಗಳು, ಧ್ಯಾನ ಶಬ್ದಗಳು, ಜ್ಞಾನತ್ವಲ್ಲ, ಜ್ಞಾನತ್ವ ಬೇರೆ. ಜ್ಞಾನ ಒಂದೇ ಸಾಕು ಮುಕ್ತಿಗೆ, ಮಿಕ್ಕಾದ ಮೌನ ಧ್ಯಾನ ನೇಮಗಳೆಲ್ಲ ಭುಕ್ತಿಗೆ. ಅದಕ್ಕ ಬಹಳ ಸರಳ ಹೇಳ್ತಾರೆ, ನಾನು ನನ್ನದು. ಇದೇನ್ ಬಿಡ್ತೀನಿ ನೀನು? ಗುರುಗಳು ಬಂದ್ರೆ, ಗುರುಗಳು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ರೆ, ಓ ನನಗೆ ಬಂಧನ ಆಗಿರುವುದು ನಾನು ನಂದೇ ಹೊಂಟು, ಹೇಳ್ತಲ್ಲ, ಮಕ್ಕಳಲ್ಲ, ಮನೆಯಲ್ಲ, ದುಡ್ಡಲ್ಲ, ಅವೇ ಬಂಧನಕ್ಕೆ ಕಾರಣ. ಅದು ಇದ್ದಂಗೆ ಆಗುವುದಂದ್ರೆ ಅದು ನಾನಲ್ಲ ಅಂತ ಅರಿಯೋದು ಜ್ಞಾನದಿಂದ. ಗುರುಗಳಿಂದ ಕೇಳ್ಬೇಕು. ನೋಡು, ಅದು ಇದೆಯಲ್ಲೋ, ಎಷ್ಟು ಉದಾಹರಣೆಗಳನ್ನ ಕೊಡ್ತಾರ ಅವರು ಕರ್ನಾಟಕಗಳು. ಅಲ್ಲೋ ಇದನ್ನು ಒಪ್ಪುದೇ ಇಲ್ಲ ನೋಡು. ಲೋಕದಲ್ಲಿ ಬದುಕಿರ್ತಿರಲ್ಲ, ನಿಮ್ಗೆ ಅದು ಒಪ್ಪಿನ ಆಗುದಿಲ್ಲ. 1000 ಸಲ ಓದಿದ್ರು ಲೆಕ್ಕಕ್ಕೆ ಬರಲ್ಲ. ಅದಕ್ಕೆ ಬಹಳ ಸಲ ಪ್ರಯೋಜನ ಸುಮ್ಮನೆ ಅದನ್ನ ಹೇಳ್ತಿರ್ತಾರೆ, ಅದ್ರ ಅನುಭವಕ್ಕೆ ಹೋಗೋದೇ ಇಲ್ಲ. ಯಾಕಂದ್ರೆ ಹೋಗ್ಕೊಡಲ್ಲ. ಎಷ್ಟು ಸುಲಭ ಇದು. ನಾನು ನನ್ನದು ಹುಡುಕಿದೇನಪ್ಪ, ನಾನು ನನ್ನದು ಎಲ್ಲಿ ಹುಡುಕ್ತೀಯೋ ಅದು ಅಂತರಂಗದೊಳಗ, ಮನಸ್ಸಿನ ಆಚೆಗೆ. ಅಹಂಕಾರ ಅದರಿಂದ ಬರೋ. ನಾನಂದ್ರೆ ಅಹಂಕಾರ ಅಲ್ಲ, ನಂದಂದ್ರೆ ಮಮಕಾರ. ನಾನು ಅಂತೀನಿ ಮೊದಲ, ಆಮೇಲೆ ನಂದು ಅಂತೀನಿ. ಇವು ವಿಧಿ ಅಥವಾ ದೈವ ಮಾಯಾ ಮಾಡಿ ನಮ್ಮ ಕೈಯಾಗ ಕೊಟ್ಟು ನಮ್ಮನ್ನು ನುಂಗಿಸ್ಬಿಟ್ಟ. ಅವು ಎರಡರೊಳಗ ಅದೀವಿ ನಾವು. ಅವು ನುಂಗ್ಯಾವು, ನಾವಿನ್ನೇನ್ ಮಾಡ್ತೀವಿ? ರಮಣ ಮಹರ್ಷಿ ಹೇಳ್ತಾರ, ನಿನಗ ದಿಕ್ಕು ತಿಳಿದಂಗ ಆಗ್ತದ. ಯಾಕ ನೀನೂ ಇಲ್ಲ, ಏನೂ ಇಲ್ಲ, ಮತ್ತೇನ್ ಮಾಡೋಣ? ಗಪ್ ಅಂತ ಯಾವ್ದು ಹಿಡ್ಕೋತೆ? ಸುಮ್ಮನಿರು, ಗುರುವನ್ನ ಆಶ್ರಯಿಸು, ಗುರುವನ್ನ ನಂಬು, ಗುರು ಕರುಣೆ ಬರ್ತದ. ಇವು ಯಾವುದು ಮುಟ್ಲಾರ್ದ ನೀ ಸ್ವತಂತ್ರ ಇದ್ದಿ. ಅದೇ ನೀನು, ನೀನೇ ಅದು. ತತ್ವಮಸಿ ಹೇಳ್ತಾರಲ್ಲ ಕೊನೆಗೆ ಅದೇ ಅದು. ಬ್ರಹ್ಮನೇ ಇದ್ದಿ ಅಂತ ಅನುಭವ, ಬ್ರಹ್ಮಾನುಭವ. ರಮಣ ಮಹರ್ಷಿಗಳಂತವರು ಅದನ್ನ ಹೇಳ್ತಾರೆ. ನಾನು ಹೊತ್ತು ನಮ್ಗೆ ಸ್ವಲ್ಪ ದಿಗ್ಭ್ರಮೆ ಆಕತಿ. ಆಗುದಿಲ್ಲ, ಎಲ್ಲ ನಮ್ಮ ಜೀವ ನಿಂತಿರೋದು ನಾನಿನ ಮೇಲೆ. ನಿತ್ಯೊಳಗ ನಾನಿಲ್ಲ ಅಂತ ಹುಡುಕಿದ್ರ ಅವಗೂ ಆಕತಿ. ನೀವು ಅದನ್ನೇ ಹುಡುಕಾಕ ಹೋಗುದಿಲ್ಲ. ನಿಮ್ಗೆ ಅದರ ಅವಶ್ಯಕತೆ ಇಲ್ಲ. ಮುಮುಕ್ಷುಗಳಿಗೆ ಬಹಳ ಅವಶ್ಯಕತೆ. ಸರಳವಾಗಿ ನೋಡ್ತಾರೆ ಗುರುವಿನ ಕರುಣೆಯಿಂದ. ನಾನು ಅನ್ನೋದು ನಾನಲ್ಲ ಅಂದ್ರೆ ಮುಗಿತೀನಿ. ಯಾವ ಸಾಧನವೂ ಇಲ್ಲ. ನಾನಿನ ಕೆಳಗ ಎಲ್ಲ ಸಾಧನ. ನಾನೇ ಹಂಗ ಸೋಗ್ ಹಾಕಿ ಮಾಡ್ತಿರ್ತೈತಿ ಅನ್ನೋದಿಲ್ಲ. ಎಲ್ಲರೂ ಅಂತಾರಿಲ್ಲ, ಈ ಗುರುಗಳಿಲ್ಲ, ನನಗೆ ಮತ್ತೊಬ್ಬರು ಗುರುಗಳು, ನಾನೆಲ್ಲ ಬ್ರಹ್ಮಜ್ಞಾನ ಪಡೆದ ಬಿಡ್ತೀನಿ ಅಂತ. ಏನು ಬ್ರಹ್ಮಜ್ಞಾನ ಅಂದ್ರೆ ಏನು? ನೀನ ಇಲ್ದಂಗ ಆಗುದು. ಎಷ್ಟು ಸಲ ಅಂದ್ರೆ ನಮ್ಮ ಗುರುಗಳು ನನಗೆ, ನೀವು ಇದ್ರಿ ಎಲ್ಲರೂ ಗುರುಗಳಿಗೆ, ನಮ್ಗೆ ಅದು ಇದು ಬೇಡ, ಸುತ್ತೂರ ಜಗದ್ಗುರು ಜೊತೆಗೆ ಇರ್ತಿದ್ರಪ್ಪ ಅವರು ಎಲ್ಲ. ಅವ್ರು ಬರುವಾಗ ನಾವೆಲ್ಲ ಬಂದೀವಿ ಅಂತ ಬರ್ತಿದ್ರು. ಹೇಳಿದೆ ನಾನು, ಏನು ಹೇಳ್ತೀನಿ ಅಂದ್ರೆ ಜಗದ್ಗುರುಗಳು ನಮ್ಗೆ ನಾನು ಇರಬಾರ್ದು ನೋಡಿ, ನೀವ ಇರುದಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂದ್ರೆ, ಏನ್ ಮಾಡ್ತೀವೋ ಬಿಡ್ತೀವೋ, ಒಟ್ಟು ನಾನಂತೂ ಇರಬಾರ್ದು. ಯಾಕೆ ಗೊತ್ತಾಗಿತ್ತಲ್ಲ ನಮಗ, ನಾನಿಲ್ಲ ಅಂದ್ರೆ ದೇವರಾಗ್ತಿ. ನಮಗ ದಿಗ್ಭ್ರಮೆ. ಈ ಒಮ್ಮೆಗೆ ನಿಮ್ಗ ಭೂತ ಆಗ್ಬಿಟ್ರಪ್ಪ, ಏನ್ ಮಾಡ್ತೀರಿ? ಅಲ್ಲ ಬ್ಯಾಡಲ್ಲ, ಆದ್ರಿ ಈಗೆಲ್ಲ ಭೂತ ಆಗ್ಯಾವಲ್ಲ, ಕೆಲವೆಲ್ಲ ಭೂತ ಆತಾವ. ಅತಿ ಆಸೆಯಿಂದ ಭೂತ ಆಗ್ತಾರೆ. ಇಲ್ಲ, ತಾನದಿನಂತೂ ಪ್ರಜ್ಞೆ, ಇನ್ನೊಬ್ಬರದರಂತೂ ಪ್ರಜ್ಞೆ, ತಂದಂತೂ ಪ್ರಜ್ಞೆ ಇರುದಾಗಿ. ನನ್ನ ಪ್ರಜ್ಞೆ ಹೋದ್ಮೇಲೆ ಅವೆಲ್ಲ ಬರೋ. ನನ್ನ ಪ್ರಜ್ಞೆ ಬಲವಾಗಿದ್ರೆ ಅಲ್ಲಿ ದೇವ್ಗಳು ಬರ್ತಾವ ಕೆಲವು ಕಡೆ. ಹರಿಹರಕ್ಕೆ ಬಂದಿದ್ರು ಗುರುಗಳು. ಅಲ್ಲಿ ಕೊಟ್ರಬಸಪ್ಪ ನಾವು ದೇವರು, ಉಕ್ಕಡಗಾತ್ರಿ ಕರ್ಬಸಪ್ಪ ಇದಲ್ಲ, ಉಕ್ಕಡಗಾತ್ರಿ ಕರ್ಬಸಪ್ಪ ಅಂತ ಬಹಳ ಪ್ರಸಿದ್ಧ. ನಿಮ್ಮನ್ನ ಇದಕ್ಕೆ ಹೋಗಿದ್ದಲ್ಲೋ, ಯಾವ್ದದು
ಗಾಣಗಾಪುರ. ಅಲ್ಲೆಲ್ಲ ದೇವ್ಗಳೇ ಇಲ್ಲೇನಲ್ಲಿ ಆ ಕಂಬ ಜೋತ್ ಬಿದ್ದಿರ್ತಾವು, ಇದನ್ ಜೋತ್ ಬಿದ್ದಿರ್ತಾವು. ನಾನೇನು ಹೊಡಿಬ್ಯಾಡ್ರಿ ಅಂತಿರ್ತಾವು. ನಾನೇನು ಹೋಗುದಿಲ್ಲ, ನೀನೇನ್ ಮಾಡಿದ್ರು ನಾವು ಹೋಗುದಿಲ್ಲ ಅಂತಿರ್ತಾವು. ಯಾರು ನೀ ಬೇಕಾದ್ ನೋಡಿ, ನಾ ಬಿಟ್ಟು ಹೋಗಲ್ಲ ನೋಡ. ನಾವು ಹೋಗಿದ್ವಿ, ಚೀರ್ತಿದ್ವು ಅಲ್ಲಿ. ಏನ್ ಚೀರ್ತಾವು? ದೆವ್ವ. ಇವನಿಗೆ ಅದು ಆವರಿಸ್ಕೊಂಡಿರ್ತೈತಂತ ಚೀರ್ತಾವ್. ಇವ್ರು ಚೀರಾಕತ್ತೀವಿ ಪಾಪ. ಅದು ಬಿಟ್ಟು ಹೋದ್ಮೇಲೆ ಇವ್ರು ಮೈಲಿಗೆ ಕೈಗೆಲ್ಲ ನೋವಾಗ್ಬಿಟ್ಟು. ಇದು 3 ಶತಮಾನ ಕಾಲದಿಂದ ದೆವ್ವ ಐತೆ ಅಂತ ಹೇಳ್ಕೊತ ಬಂದಾರ. ಅದನ್ನ ಹೇಳಬಾರ್ದಾಗಿತ್ತು, ಅದ್ರ ಸುದ್ದಿನೇ ತೆಗಿಬಾರ್ದಾಗಿತ್ತು. ಐತಿ ಅಂದ್ರೆ ನಮ್ಗೆ ಶುರುವಾಗುತ್ತೆ. ಅಲ್ಲೇನಪ್ಪ? ನಮ್ಮ ತಾಯಿ ಅವ್ರ ಸ್ನೇಹಿತರು ಮಾತಾಡ್ಕೊಂಡು ಕಟ್ಟಿ ಮೇಲೆ ಕೂತ್ಕೊಳ್ಳೋರು. ನೋಡು, ಅಲ್ಲಿ ಆಲದ ಮರ ಐತಲ್ಲ, ಇದರಿಂದ ಬರುವಾಗ ಅಲ್ಲಿ ಒಂದು ದೆವ್ವ ಐತಿ. ಯಾರನ್ನು ಬಿಡೋದು. ಅದರಲ್ಲಿ ಅದು ಗಂಡು ದೆವ್ವಲ್ಲ, ಹೆಣ್ಣು ದೆವ್ವ. ಯಾರು ಬರೋರ್ನ ಅಲ್ಲಿ ಬಿಡುದಿಲ್ಲ. ಅಮಾಸೆ ಕತ್ಲಗಂತ ಒಬ್ಬರನ್ನಾರ ಬಲೆ ತಗೊಂಡ ಬಿಡುತ್ತಂತ ಅವ್ರ ಸ್ನೇಹಿತರು ಮಾತಾಡೋರು. ನನಗೆ ಮತ್ತ ಅವ್ರು ಮಾತಾಡೋ ತಾಯಿ ಅವರೆಲ್ಲ ಮಾತಾಡೋ ಸತ್ಯ ಅನ್ಸುದಿಲ್ಲ. ಸಣ್ಣವ್ ನಾನು ಸತ್ಯ ಅನ್ಸುದಿಲ್ವ ಅನಿಸ್ತು. ಅವಾಗ ನಂದು ಹಣೆ ಬರ ನೋಡು, ನಾನು ಸ್ಕೂಲ್ಗೆ ಅಲ್ಲಿಂದನೇ ಬರ್ಬೇಕು. ಅದು ಸ್ಕೂಲು ನಮ್ದು ರಾತ್ರಿ 6 ಗಂಟೆಗೆ ಬಿಟ್ಬಿಡೋದು. 6 ಗಂಟೆ ಕತ್ತಾಗುದಿಲ್ಲ. ಅಲ್ಲಿಂದ ನಾವು 3 ಮೈಲ್ ನಡ್ಕೊಂಡ್ ಬರ್ಬೇಕು. 3-3.5 ಮೈಲ್ ನಡ್ಕೊಂಡ್ ಬರ್ತಿದ್ನಪ್ಪ. ಏನೋ ಒಂದು ತರ ಇದು ಧೈರ್ಯ. ಯಾರು ಇಲ್ದಾಗಂತೂ ಬಹಳ ಭಯ ಬಂದ್ಬಿಡೋದು. ಒಂದ್ಸರ ಲಾರಿನೋ ಬಸ್ಸೋ ಬಂದ್ರ ಸ್ವಲ್ಪ ಲೈಟ್ ಬರವಲ್ಲ, ದೇವ್ರೇ ನಮ್ಮ. ಅವಾಗ ಪರಮಾತ್ಮನ್ ಜೋರಾಗಿ ಕೆಲ್ಸೋದು. ಭಾರಿ ಏನಾರ ಮಾಡಿ ಪಾರ್ ಮಾಡಪ್ಪ ನಮಗ. ಅಲ್ಲಿ ಇರಬಾರ್ದು ನೋಡು, ಅದಿಂದ ಏನಾಗ್ಬಾರ್ದು. ಬರೀದೇ ಚಿಂತೆ ನನಗ. ಏನೋ ದೇವ್ರಿಗೆ ಎಷ್ಟು ಚಿಂತೆ, ದೇವ್ರ ಇದು ಬರಬಾರ್ದು. ಯಾಕಂದ್ರೆ ದೇವ್ರಿದ್ದಲ್ಲಿ ದೇವ್ರು ಇರುದಿಲ್ಲ ಅಂತಾರಲ್ಲ, ಅದು ಕೇಳಿದ್ದೇನ ಸಣ್ಣಾಗ. ಅದಕ್ಕೆ ಹಂಗಂದೆ. ನಾನು ಬಹಳ ತೀವ್ರವಾಗಿ ಭಗವಂತನ ಇದು ಮಾಡ್ತಿದ್ದೆ. ಕೃಷ್ಣನ ಉಪಾಸಕ ನಾನು ಮೊದ್ಲ. ಶ್ರೀಕೃಷ್ಣ ಪರಮಾತ್ಮ ಅವ್ರು ಇವ್ರದೈತಲ್ಲದು ಕನಕದಾಸರದು. ಆ ಪದ ಬಹಳ ಇಷ್ಟ ನನಗೆ. ಅದರಲ್ಲಿ ಒಂದು ಸಾಲ ಐತಲ್ಲ, ಅದು ತುಂಬಾ ಇಷ್ಟ. ಹುಟ್ಟಿಸಲು ಬೇಡವಿನ್ನು, ಹುಟ್ಟಿಸೋದಕ್ಕೆ ಪಾಲಿಸೆನ್ನು. ಅಲ್ಲಿ ತನಕ ಸಾಕಪ್ಪ, ನಿನ್ನೇನು ಬೇಡ. ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಂತ ಹೇಳ್ತಾ ಐತರಾಗ ಬಹಳ ಚಂದ. ಅದು ಬಹಳ ಹಿಡಿಸ್ತಿತ್ತು. ಹಿಂಗೆ ಹೊರಗೆ ಹತ್ಕೊಂತ ಬಂದ್ರೆ ಜನ ಏನಂತಾರ? ರೋಡ್ನಲ್ಲಿ ಹಂಗೆ ಮಾಡಿದ್ರೆ ಹುಡುಗನ್ ಯಾರೋ ಹೊಡೆದಾರೋ, ಏನ್ ಮಾಡ್ಯಾರೋ, ಬೈದಾರೋ, ಮನೆ ಬಿಟ್ಟು ಬಂದಾನೋ, ಏನೇನೋ ಜಗಳ ಶುರು ಆಗ್ಬಿಡ್ತೈತಿ. ಸ್ವಲ್ಪ ನೋಟಿಗೆ ಸಾಕು, ಅವ್ರ ಪರಿಚಯ ಇದ್ರಂತೂ ಮುಗಿದೋಯ್ತು ನಮ್ಮ ಕತೆ. ಅದಕ್ಕೆ ನಾನು ಅಡ್ಬಿದ್ದು ಯಾರು ಇಲ್ದಲ್ಲಿ ಹೋಗ್ಬೇಕಂದ್ರೆ ಅಲ್ಲೆಲ್ಲ ಕತ್ಲು ಭಯಂಕರ. ರೋಡ್ನಲ್ಲಿ ಯಾವಾಗಾರ ಒಂದು ಬಸ್ ಬರೋವು, ಇದು ಬರೋವು. ಅಲ್ಲೇನು ರೋಡ್ ಈಗ ನಂಗ ಲೈಟ್ ಇರ್ಲಿಲ್ಲ ಅವಾಗ. ಏನ್ ಹೇಳೋದು, ಲೈಟ್ ಅನ್ನೋದು ಕಂಡಿದ್ದ ನಾವು ಎಷ್ಟೋ ವರ್ಷದ ಮೇಲೆ. ಲೈಟ್ ನೀವು ಲೈಟ್ ಕಂಡಿದ್ದೀರ? ಇಲ್ಲ. ಅವಾಗೂ ಪಂಚಾಯತಿಯವರು ಸಿಮೆಂಟ್ ಎಣ್ಣೆ ಇದನ್ನ ಹಾಕ್ತಿದ್ರು ಲ್ಯಾಂಪ್. ಅವ್ರು ಬರೋವನೊಬ್ಬನ ಅದಕ್ಕೆ ಇಟ್ಟಿರ್ತಿದ್ರು. ಅವನು ಬಂದ್ ಲಾಟಿನ್ ಹಾಕವನು. ಅದ ಒಂದ್ ಚೂರು ಅದು ಮಂದ್ ಬೆಳಕು ಇರ್ತಿತ್ತದು. ಇಲ್ಲ, ಇಂಥದ್ರೊಳಗ ಅಮಾವಾಸ್ಯೆ ದಿವಸ ನೆನಪಾಗ್ಬಿಡೋದು ಬಂದಿದ್ದು ದೆವ್ವ ಐತಂಡಿ. ಏನ್ ಹೆದರಿಕೆ ಬರೋದು, ಹೆದರಿಕೆ ಭಯ. ಮತ್ತೇನ್ ಐತೆ ಇಲ್ಲ, ನಾವು ನೋಡಿಲ್ಲ, ಬಿಟ್ಟಿಲ್ಲ, ಗೊತ್ತಿಲ್ಲ. ಈಗಲೂ ಅಂತಾರ ದೆವ್ವ ಐತಂತ. ಯಾರು ನೋಡ್ಯಾರಂದ್ರೆ ನೋಡಿ ಹಿಂಗೆ ಹೇಳ್ತಾರೆ. ಅವ್ರಿಗೆ ದೇವ್ ಬಂದತಿ ಅಂತ ಹೇಳ್ತಾರೆ. ಏನು ಗೊತ್ತಾಗಲ್ಲ, ಯಾರು ಹೇಳೋಲ್ಲ. ದೇವ್ ಬಂದತಿ ಅಂತ ಹೆಂಗ್ ಗೊತ್ತಾಗತ್ತೆ ನಿಮ್ಗ? ಮತ್ತೆಲ್ಲ ಹೇಳ್ತಾನೆ ಇರ್ತೀರಿ ದೆವ್ವ ಸುದ್ದಿನ. ನೀನ ದೆವ್ವ, ಇನ್ನೊಂದು ದೆವ್ವ ಯಾಕಬೇಕು? ನಿನ್ನ ಮನಸ್ಸು ಐತಲ್ಲ, ಅದು ದೆವ್ವ. ದೆವ್ವ ಅಲ್ಲ ಏನದು, ಏನ್ ಕಾಡ್ತೈತೋ. ಅಲ್ಲ, ಅಪ್ಪವ್ರು ಹೇಳೋದು, ಇಡೀ ಶಾಸ್ತ್ರಗಳೇ ಹಂಗೆ ಹೇಳೋದು. ಮನಸ್ಸೇ ಒಂದ್ ದೆವ್ವ. ಅದು ಒಳ್ಳೇದಾತು ನಿಮ್ಮನ್ನ ರಾಜರನ್ನ ಮಾಡ್ತದೆ. ರಾಜರಾಕೋ ಇಂದ್ರನ್ನ ಮಾಡ್ಬಿಡ್ತಾರೆ, ಈಶ್ವರನನ್ನು ಮಾಡ್ತಾರೆ. ಅದಕ್ಕೆ ತೀವ್ರವಾಗಿ ಮನಸ್ಸಿನಲ್ಲಿ ದೇವರನ್ನ ಚಿಂತಿಸ್ಬೇಕು ಅಂತ ಹೇಳ್ತಿದ್ರು. ಅದು ಅದೇನೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡೋ ಶ್ರೀಕೇಶವ, ಶರಣು ಒಗ್ಗೆನಯ್ಯ ನಿನ್ನ. ಅದು 25 ಪದ ಐತಿ. ಮರಣ ಸಮಯದಲ್ಲಿ ಅದು ನೆನಪಾಗ್ತಿತ್ತಲ್ಲ ನನಗೆ, ಅದು ದೊಡ್ಡ ಆಶ್ಚರ್ಯ. ಅಳೋದೆ ಅಳೋದೆ ಅಳೋದೆ. ಯಾರಿಗೆ? ದೇವರಿಗೆ. ನೀರಿರೋ ಸತ್ಯ ಆದ್ರೆ ಎಲ್ಲ ಭಯ ಹೋಗ್ಲಾಡ್ಸು. ನಿನಗೆ ಯೋಗ್ಯತೆ ಇಲ್ವಾ ಅದು ಅಂತಿದ್ದೆ. ಇದರಲ್ಲಿ ಹೊಲ್ದಾಗ
ಎರೆಮಣ್ಣಿನ ಹೊಲದಾಗ, ನಮ್ದು ಎರೆಮಣ್ಣಿನ ಹೊಲ ಇತ್ತು, ಶೇಂಗಾ ಈಗ ಬೆಳಿತಿದ್ವಿ. ಅದ್ರಾಗ ಹಿಂಗೆ ಹಾದು ಬರ್ತಿದ್ದೆ. ಬರುವಾಗ ಅಂತಿದ್ದೆ, ನಿನಗೆ ಯೋಗ್ಯತೆ ಇಲ್ವಾ ಅಥವಾ ನನ್ನ ಪುಣ್ಯ ಇಲ್ವಾ, ಹಾಗಾದ್ರೆ ಬಿಟ್ಬಿಡು, ಗುರುಗಳನ್ನಾರ ತೋರಿಸು. ಯಾಕಂದ್ರೆ ಅಷ್ಟೊಳಗೆ ಕೇಳಿದ್ದೆ ನಾನು, ಎಲ್ಲದರಿಂದ ಪಾರು ಮಾಡೋರು ಗುರುಗಳೇ ಹೊರತು ದೇವರಲ್ಲ. ಎಷ್ಟೋ ಜನ ಸ್ವಾಮಿಗಳು ಬಹಳ ಮಜೆ ಹೇಳ್ತಿದ್ರು ದೇವ್ರ ಬಗ್ಗೆ. ವೇದಾಂತ ಅವ್ರು ಹಂಗ ಹೇಳೋದು ಬರ್ತಿದ್ರು. ಅದಕ್ಕೆ ನೀನು ನನ್ನ ದಾರಿ ತೋರಿಸು, ಏನು ಮಾಡಿದ್ರೆ ನನ್ನ ಭಯ ಹೋಗ್ತದೆ, ಅದರಲ್ಲಿ ಸಾವಿನ ಭಯ, ಅದು ಹೋಗೋದಿಲ್ಲ. ಮತ್ತೆ ಈಗ ಅವ್ರು ಹೇಳ್ತಾರೆ, ರಮಣ ಮಹರ್ಷಿಯವರು, ಅವ್ರಿಗೆ ಬಂದಿತ್ತು ಭಯ. ಅವರೇ ಹೇಳ್ತಾರೆ, ಬಹಳ ಸಲ ಬರ್ತದಲ್ಲ, ಅವ್ರಿಗೆ ಒಂದು ಊಟ ಪಾಠ ನೀರು ಕೊಟ್ಬಿಡು ಹೋಗ್ಬಿಡ್ತಾರೆ. ಭಾರಿ ಹೇಳಕತ್ತಾರ ಅಂದ ಕೂಡ್ಲೆ ಊಟನೋ ನೀರು ಕುಡಿಯಕ್ಕೆ ಕೊಟ್ಬಿಡು, ಆ ಕ್ಷಣ ಹೋಗ್ಬಿಡ್ಬೇಕಂತ. ಅದು ಸುಮ್ಮನೆ ಟೆಂಪ್ರರಿ ದುಃಖ. ಅದೇನೋ ವೈರಾಗ್ಯ ಅಂತ ಹೇಳ್ತಾರೆ, ಅಂಥದ್ದು ಅಂತ ಹೇಳ್ತಾರೆ. ಅಂಥದ್ದು ಎದಕ್ಕೂ ಉಪಯೋಗ ಬರಲ್ಲ. ಅದರಲ್ಲಿ ನಮ್ಮಂಥವ್ರ ಮಾತು ಕೇಳಿದ್ರೆ ಮರದಂಥದ್ದು ಅದನ್ನೆಲ್ಲ ವರ್ಣಿಸಿ ಹೇಳಿದ್ರ ಹೆದರಿಕೆ ಬಂದ್ಬಿಡ್ತದೆ ನಮಗೆ. ಗಾಳಿ ನೋಡಿ ಅವಾಗ ಬರ್ತೈತಿ ಇವ್ರಿಗೆ ಒಮ್ಮಿಂದ ನಂಬಲೆ ಹೋಗ್ತೈತಿ. ಆದ್ರೆ ಮುಮುಕ್ಷುವಿನ ಭಯ ಅಂಥದ್ದಲ್ಲ. ಅದಕ್ಕೆ ನೀವು ಮೇರು ಸದೃಶ್ಯ ಅಂದ್ರೆ ಭಗವಾನ್ ಬುದ್ಧ, ರಮಣ ಮಹರ್ಷಿ. ಏನು ಪುಣ್ಯಾತ್ಮ ಎಷ್ಟು ಹೆದರಿದ ಅಂದ್ರೆ, ಚಕ್ರವರ್ತಿ ರಾಜ, ಸ್ಫುರದ್ರು, ಸರ್ವಸಮರ್ಥ. ಯಾರಿಗೇನ ಮಾತಾಡ್ಸಿದ್ರೆ ಹೌದು ನನಗೂ ಹಂಗ ಯಾರ ಅಯ್ಯೋ ಅಂತಿದ್ರು. ಬೆಳಿಗ್ಗೆ ಏನಪ್ಪ ಪುಣ್ಯಾತ್ಮ ನಿಂದು ಸಾವಿನ ಸುದ್ದಿ, ಅದನ್ನ ಬೆಳಿಗ್ಗೆ ತೆಗಿಬಾರ್ದು, ಮತ್ತೆ ಯಾವಾಗ ತೆಗಿಬೇಕು? ವಿಚಿತ್ರ ಈ ಜನಾಂಗ, ಈ ಮರಿದೆಲ್ಲ. ಮತ್ ಬಾಳ ದೊಡ್ಡವ್ರ ಅನ್ಸರ್ ಸುಮ್ಮಗ ಅದೇ ಬೇಕು ನಿನಗ. ಮತ್ ಈಗ ಜಾಣರದಾರಲ್ಲ, ಅದು ಬಂದಾಗ ನೋಡ್ಕೊಂಡು ಇವ್ನಿಗೆ ಹೇಳಿ ಬರ್ತತೆ, ಅವನಿಗೆ ಅಡ್ವಾನ್ಸ್ ಹೇಳಿ ನೋಡಿ ಇಂಥ ದಿವ್ಸ ಬರ್ತೀನಿ ಅಂತ ಹೇಳ್ತೈತೆ. ಏನಿ ಬೇಕಾದಷ್ಟು ಆರೋಗ್ಯವಾಗಿರೋ, ಬೇಕಾದ್ದಾಗಿ ಚಕ್ನ ಹೋಗ್ಬಿಡು. ಇಲ್ಲ ಮೊನ್ನೆ ಯಾರೋ ಹೋಗಿದ್ರಲ್ಲಿ ನಿಮ್ಮ ಸಿನಿಮಾ ಹಾಕ್ತರು, ಭಾಳ ಇದ್ರಂತ, ಗಟ್ಟಿದ್ರಂತ, ಎಲ್ಲ ಮಾಡ್ತಿದ್ರಂತ. ಹೋಗಿ ಏನಂತ ಯಾರಿಗೂ ಗೊತ್ತೇ ಹೋಗ್ಲಿಲ್ಲ. ಅವಾಗ ಕುತ್ಕೊಂಡು ಅಳ್ತಾವ. ಅಳದ್ ಬಿಟ್ಟು ಇನ್ನೇನ್ ಬರ್ತೈತಿ ಇವ್ರಿಗೆ? ನಿಮ್ಗೇನ್ ಬರ್ತೈತಿ ಸತ್ತವ್ರ ಮುಂದ? ಇನ್ನೇನ್ ಮಾಡ್ತೀವಿ? ಭಾಳ ಆದ್ರ ಏನೇನೋ ರಗಳಿ ಮಾಡಿ ಅಳ್ತಾರ ಕೆಲವು. ಈಗೆಲ್ಲ ಪರವಾಗಿಲ್ಲ, ಈಗ ಇದ್ದಿದ್ರೆ ಪರವಾಗಿಲ್ಲ. ಸತ್ತಾನ ತೊಗೊಂಡೋಗ್ಬಿಡಿ ಅಟ್ಟಾಗ. ಅವ್ರಿಗೇನ್ ಮಹತ್ವ ಅಲ್ಲ, ಸತ್ಯದ ದೇಹಕ್ಕೆ ಮಹತ್ವ ಐತೆ. ಯಾರೋ ಮೊದಲ ಕೀರ್ತನಕಾರ ನಂದೀಶ್ವರ ಸ್ವಾಮಿಗಳಂತ ಇದ್ದರು ಗದಗಿನಲ್ಲಿ, ಶಿವಾನಂದರ ಪರಂಪರೆಯವರು. ಬರೀ ಇಂಥ ಸ್ವಲ್ಪ ಭಾಳ ಹೇಳಿದ್ರು ಹೆದರ್ಸವ್ರು ಎಲ್ಲಾರನು. ಅವರು ಬಸವ ಪುರಾಣ ಪ್ರಾರಂಭ ಮಾಡಿದ ಮಾತ್ರ, ಆಮೇಲೆ ಬರ್ತಾವ ವೇದಾಂತ, ಕೈವಲ್ಯ ಪದ್ಧತಿ ಅವ್ರಿಗೆ ಕರಗತ, ಎಲ್ಲವೂ ಬಾಯ್ ಅವ್ರಿಗೆ. ಏನಪ್ಪ ಅವ್ರು ಆ ಕಡೆಯವರೆಲ್ಲ, ಈ ಶಿವಾನಂದರ ಕಡೆಯವರೆಲ್ಲ ಪೇಟ ಸುತ್ತಾರೆ. ಪೇಟ ಆ ಕಡೆ ಪೇಟ ಸುತ್ತಾರೆ. ಅವರು ನಂದೀಶ್ವರ ಸ್ವಾಮಿಗಳು ಸುತ್ತಿದ್ರು, ಭಾರಿ ಜೋರಿದ್ರು. ಅವ್ರ ಧ್ವನಿ ಅಂತೂ ಭಾರಿ ಜೋರು. ಎಷ್ಟು ಜನ ಸೇರೋರು ಅವ್ರಿಗೆ ಅಸಾಮಾನ್ಯ. ಸಂಸ್ಕೃತ ಕಲ್ತು ಬಂದಿದ್ರಂತ. ಇನ್ನೊಬ್ರು ಸದಾಶಿವಾನಂದರಂತಿದ್ರು ಅಲ್ಲೇ, ಅವ್ರ ಗುರುಗಳವ್ರು ಇವಾಗ ಶಿವಾನಂದರ ಶಿಷ್ಯರವ್ರು. ಅವ್ರು ಬಹಳ ಕೆಲಸ ಬೈಕ್ಗೆ ಏನ್ ಧ್ಯಾನ ಮಾಡೋದು, ನೀನು ಹೋಗು ಕಸ ಬಡಿ ಹೋಗಿ ತೊಂಬ. ಇವ್ರು ಏನ್ ಮಾಡಿದ್ರು ಇದನ್ನ ಮಾಡಿಕೊಡ್ತಿರ್ಲಿಲ್ಲ ಅಂತವ್ರು. ಅದಕ್ಕೆ ಅವ್ರಿಗೆ ಯಾಕೆ ಗುರುಗಳಿಗೆಲ್ಲ ಎದುರು ಹಾಕೊಂಡ್ ಬಿಡೋದು? ಅಷ್ಟೊಳಗೆ ಇವ್ರು ಬೆಳೆದ್ ಬಿಟ್ಟಿದ್ರು. ದುಡ್ಡು ಸಂಘ ಬೆಳೆ ಬಿಡುದಂದ್ರೆ ಏನ್ ಗೊತ್ತೈತೆ? ಏನು ಜ್ಞಾನದಾಗ ಬೆಳೆದಿಲ್ಲ. ದುಡ್ಡು ಕಾಸು ಇತ್ತಂದ್ರ ನೀವು ಮಾಡ್ತಾರಲ್ಲ, ಗಂಡ ಹೆಂಡತಿ ಇರ್ತಾವಲ್ಲ ಮನ್ಯಾಗ, ಸ್ವಲ್ಪ ತಮ್ಮ ದುಡ್ಡು ಕಾಸು ಯಾಕೆ ಇಲ್ಲಿ ಕಟ್ಟ ಹೇಳಿ ನೀವು ಸ್ವರ್ಗಕ್ಕೆ ಹೋದಂಗೆ ಹೋಗೇ ಬಿಡ್ತಾರೆ ಹೊರಗಡೆ. ಹಂಗೆ ಇವರು ಹೋಗಿ ಇವರ ಒಂದು ಸ್ವಂತ ಮಠ ಕಟ್ಟಿದ್ರು. ಜನವೇ ಜನ ಅವ್ರಿಗೆ. ಏನಪ್ಪ ಶಿವರಂಜಪ್ಪ, ನೀನ್ ನೋಡಿದ್ನಿ, ಎಲ್ಲಿ ನೋಡ್ತೀವಿ ಇಂಥವ್ರನ್ನೆಲ್ಲ, ಎಲ್ಲಿ ನೋಡ್ತೀಯ ನೀನ್ ನೋಡೋದು ಬರೀ ನಿನ್ನ ಇವರು ಭಿಕ್ಷಾಕ್ ಬೇಡ ಸಾಧುಗಳು ಶಂಕರ ಮಠಕ್ಕೆ ಬರ್ತಿದ್ರಲ್ಲ, ಏನಪ್ಪಾ ಅವ್ರು ಬಿಟ್ರೆ ಯಾವ ಸಾಧು ನೋಡಿ ನೀನು? ಎಲ್ಲಿ ನೋಡಕ್ ಸಾಧ್ಯ ಇಲ್ಲ. ಸಾಧು ಅಂದ್ರ ನಮ್ಮಪ್ಪ ಅವರು, ಸಾಧು ಅಂದ್ರ ಸಿದ್ಧಾರು. ಅವರ ಶಿಶುನಾಳ ಸರಿಪುರ ಹಾಡ್ತಾರ ಅವ್ರ ಮೇಲೆ, ಸಿದ್ಧಾರು ಮೇಲೆ. ಸಾಧುನು ನಿಜ ಸಾಧು, ಇವ ಸಿದ್ಧಾರೂಢ ಅಂತ ಹಾಡ್ತಾರ. ತತ್ವ ಕಟ್ಟಿ
ನಿಜವಾದ ಸಾಧು ಅಂದ್ರೆ ಇವನು. ಹಂಗ ಸಾಧು ನಮ್ಮಪ್ಪವ್ರ ಇದ್ರಲ್ಲಿ ಏನ್ ಸಾಧು, ನಾನಂತೂ ಅವ್ರ ಎದುರಿಗೆ ಹೇಳಿ ನಿಮ್ಮಂತವ್ರು ಹಿಂದಾಗಿಲ್ಲ ಮುಂದೆ ಬರೋದಿಲ್ಲ. ಏನ್ ಸಾಧು, ಸಾಧು ಅಂದ್ರೆ ಏನ್ ಗೊತ್ತೇನು? ಒಂದು ಇರ್ವಿ ಮೇಲೆ ಕೈಗೆ ಕಾಲಿಡ್ಲಿಲ್ಲ ಅವರು, ಯಾವುದನ್ನು ಮಾಡಲಿಲ್ಲ ಅವರು. ಅದು ಹೆಂಗ ಇರಕ್ ಬರ್ತದೋ ಗೊತ್ತಿಲ್ಲ, ಅಷ್ಟು ಅಳವಡಿಸ್ಕೊಂಡಿದ್ರು. ತುಂಬಾ ಕರುಣಾಳಗಳು, ಗೊತ್ತಾಯ್ತಾ? ಇವ್ರು ಯಾಕ ಸ್ವಾಮಿಗಳು ಹಿಂಗೆಲ್ಲ ಮಾಡ್ತಾರಂದ್ರ ಆಸ್ತಿಗೆ ಬಡ್ದಾಡ್ತಾವ. ಹೇಳೋದು ವೇದಾಂತ, ಬ್ರಹ್ಮನೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ. ಮತ್ತೆಲ್ಲ ಮಿಥ್ಯ ಆದ್ಮೇಲೆ ನಿನ್ನ ಆಸ್ತಿ ಸತ್ಯ ಇರ್ಬಿಟ್ಟು, ಮಠನರೇ ಇರ್ಲಿ, ಮನೆನ ಇರ್ಲಿ, ದುಡ್ಡರೇ ಇರ್ಲಿ, ಕಿರೀಟರೇ ಇರ್ಲಿ, ಇಂಥವ್ರು ಬಹಳ ಹತ್ತು ಇದ್ದು ನೋಡಿ ನಾನು. ಇಲ್ಲಿ ಒಬ್ರು ಇಲ್ಲ, ಕಿರೀಟ ಸ್ವಾಮಿಗಳು ಇದ್ರು, ಇಲ್ಲಿ ಇದ್ರು. ಕಿರೀಟನು ಹೋತು, ಎಲ್ಲವನ್ನು ಹೋಗ್ತಾವು. ಕಿರೀಟದಿಂದ ದೊಡ್ಡವರಾಗ್ತಿದೇನೋ? ಬ್ರಹ್ಮ ವಸ್ತುವಿನ ಅನುಭವಿಸಿದ್ರೆ ಅವರನ್ನು ದೊಡ್ಡವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ದೇವತೆಗಳು ಅಲ್ಲ ಅವ್ರ ಮುಂದೆ, ಅಷ್ಟು ದೊಡ್ಡವರು. ಹೌದಾ? ಎಲ್ಲೆಲ್ಲಿ ಹೋಗಿ ಎಲ್ಲಿ ಬಂದ್ಮೇಲೆ ಯಾವ್ದಕ್ಕದು ಭವಮಾನ. ಇದು ಹಿಂಗದ್ದ ಎಬ್ಬಿಸ್ತತಿ ಹೊರಗಿಂದ. ವಿಷಯಗಳು ಬಹಳ ಭಯಾನಕವಾದದ್ದು. ಅದಕ್ಕೆ ಗುರುಗಳ ಆಶ್ರಯದಲ್ಲಿದ್ದು ಅವ್ರು ಹೇಳಿದಂಗ ನಡಿಬೇಕು. ಹೆಂಡತಿ ಆಶ್ರಯದಿಲ್ಲ ಹಂಗೆ ನಡೀತೀಯಲ್ಲ, ಅದು ದುಃಖಿ, ನೀನು ದುಃಖಿ. ಅದು ಸಾಯ್ತೈತಿ, ನೀನು ಸಾಯ್ತಿ. ಅದು ಬರೇ ರಗಡಿ ರಾಮಾಯಣ. ನಿನಗೇನಾರ ಬುದ್ಧಿ ನೋಡ, ಅವ್ನು ಮಾಡಿದ್ರು ನೀನೇನು ಮಾಡ್ತಾ ಇಲ್ಲಲ್ಲ. ಮತ್ತ ಸೊಸೆ ನನ್ ಕಾಡ್ತಾಳ, ನೀ ಸುಮ್ಮನೆ ಇದ್ದೀಯಲ್ಲ ಅಂದ್ರೆ ನೀನು ಅವ್ನು ಹೊಡಿ ಅಂತ ಅಲ್ಲ. ನಿಮ್ಮ ಮನೆಗೆ ಅದನ್ನ ಹೇಳ್ತಾರೆ ಇಲ್ಲೋ? ನಿಮ್ಮ ಹೆಂಡತಿನೂ ಅದನ್ನೇ, ನಿಮ್ಮ ಮಕ್ಕಳು ಅದನ್ನೇ. ಅದ ಅಲ್ಲ, ಒಂದು ಭಯಾನಕವು ಸಂಸಾರಿಕರು. ಸುಖ ಅಂತ ತಿಳ್ಕೊಂಡ ತಪ್ಪು ಅಲ್ಲಿ ಇದೇನ್ ಮಾಡ್ತಾರೆ. ಹಗಲೆಲ್ಲ ಅಂತಿದ್ರಪ್ಪ ಅವರು, ಮತ್ತು ಇವರು ಅಂತಿದ್ರು ಆ ರಮಣ ಮಹರ್ಷಿಗಳು. ಪಾಪ ಅವ್ರು ಸಂಸಾರದ ತಾಪದಲ್ಲಿ ಬೆಂದು ಬಂದಿರ್ತಾರೆ. ನೀವು ಅವ್ರಿಗೆ ಏನು ಅನ್ಬಾರ್ದು. ಮೊದ್ಲು ಅವ್ರಿಗೆ ನೀರು ಕೊಡಿ, ಇದನ್ನು ಕೊಡಿ ಅಂತಿದ್ರಂತ. ಪಾಪ ನೊಂದು ಬಂದ. ಎಷ್ಟು ಕರುಣೆ ಅವ್ರಿಗೆ. ಮನೆಯವ್ರು ಯಾರು ಅನ್ನುವಲ್ಲ, ಹೆಂಡತಿನೂ ಅನ್ನೋದಿಲ್ಲ, ಮಕ್ಕಳು ಅನ್ನೋದಿಲ್ಲ, ಅಪ್ಪನೂ ಅನ್ನೋದಿಲ್ಲ, ಅಮ್ಮನೂ ಅನ್ನೋದಿಲ್ಲ. ಕರುಣಾಳ ಪಾಪ ಸಂಸಾರದಲ್ಲಿ ಪೆಟ್ಟಿಗೆ ಬಹಳ ನೊಂದು ಹೋಗ್ಬಿಟ್ಟ ಪುಣ್ಯಾತ್ಮ. ಅದಕ್ಕೆ ಹಂಗನ್ನೋರು ದೊಡ್ಡ ಕರುಣಾಳುಗಳೇನು ಅಲ್ಲೇ ಮತ್ತದನ್ನ ಇಲ್ದಂಗ್ ಮಾಡ್ತಾರೆ. ಅದಕ್ಕೆ ಬ್ರಹ್ಮಜ್ಞಾನ ಅಂತ. ಬ್ರಹ್ಮಜ್ಞಾನ ನಿನ್ನ ಜೀವನದೊಳಗೆ ಬಂತು ಅಂದ್ರೆ ಗುರು ಬರ್ಬೇಕು. ಜೀವನದಲ್ಲಿ ಗುರು ಬರಬೇಕು. ಅವಾಗ ನೋಡಿ ಬ್ರಹ್ಮ ಏನ್ ದೊಡ್ಡದು. ಬ್ರಹ್ಮವೇ ಅವರ ಆಸ್ತಿ, ಅವರೇ ಬ್ರಹ್ಮ ಅಂತ ಅನುಭವ ನಮಗೂ ಬಂದ್ಬಿಡ್ತದೆ. ದೇಹ ಜೀವ ಅನ್ನೋ ತನಕ ನಿಮಗೆ ಸಂಕಷ್ಟ ಇರೋದೈತಿ, ಇದೇನ್ ಬಿಡುದಿಲ್ಲ. ವಿಷ್ಣುನು ಅವ್ರು ಅದಕ್ಕೆ ಹೇಳಿದ್ರು, ಬಹಳ ಹುಟ್ಟಿ ಬಹಳ ಸಾಯ್ತು. ಅದೇ ಸುಳ್ಳು ಅಂತ ಹೇಳಕತ್ತಾರಲ್ಲ. ಈಗ ಅದನ್ನ ಹೇಳಕತ್ತಿರ್ತಾನೆ. ಅದು ಏನಂತ? ಇದು ಹೆಂಗೋ ಎಲ್ಲರೂ ಸತ್ಯ ಸತ್ಯ ಅಂತ ಪ್ರತ್ಯಕ್ಷ ಅನುಭವಿಸ್ತಾ ಇರುವಾಗ ನಾವು ಅನುಭವಿಸೋದಿಲ್ಲಪ್ಪ. ಒಂದೆರಡು ಮಾತು ಕೇಳಿದ್ರ ಒಮ್ಮೆಗೆ ಭಾವ ಹೋಗ್ಬಿಡ್ತದ. ಹೋಗ್ಬಿಡ್ತಾ? ಬಾಬಾ ಹೋಗೋದಂದ್ರೆ ದೇಹ ಇಲ್ಲ, ಜೀವನ ಅಲ್ಲ, ನಾ ದೇವರಂತ ಅರಿಯೋದು. ಎರಡು ಮಾತಿನಿಂದ ಸಾಧ್ಯ ಆಗುತ್ತಾ ಇದು? ಆದ್ರೂ ಆಗ್ತದಂತ ಇಂಥ ಮಾತು ಹಗಲೆಲ್ಲ ಕೇಳದು. ನೀವು ಮತ್ತೆ ಚಿಂತಿಸಬೇಕು, ಇದನ್ನ ಅನುಭವಕ್ಕೆ ತಂದು ಕೊಡ್ಬೇಕು. ಅದೇ ಸಾಧನ, ನಿಜವಾದ ಸಾಧನ ಅಂದ್ರೆ ಅವೇ. ಗುರು ಬಹಳ ಪ್ರಧಾನ. ನಮಗ ಅವ್ರಿಗೆ ಗೊತ್ತಾಗ್ತದೆ ಗುರುಗಳಿಗೆ. ಎಲ್ಲರ ಬೈ ನೋಡು ಗೊತ್ತಾಗತ್ತವ್ರು ಸರ್ವಜ್ಞರಂತ ಅದಕ್ಕೆ ಕರೆಯೋದು ಅವ್ರಿಗೆ. ಏನಪ್ಪಾ, ಅವ್ರು ನಮ್ಮ ದಾರಿ ದಿಕ್ಕು ತಪ್ಪಿದ್ದು ಹೋಗಿರ್ತೀವಿ, ಸರಿಯಾದ ದಾರಿಗೆ ತರ್ತಾರ. ಮತ್ತ ಅದು ಅವ್ರಿಗೆ ಹೇಳುದಿಲ್ಲ ಕೇಳೋದಿಲ್ಲ, ಹಿಂಗೆ ಮಾಡೀನಿ ಅಂತ. ನಮ್ಮ ಗುರುಗಳಂತೂ ಏನು ಹೇಳೋದಲ್ಲ, ಏನು ಹೇಳೋರಲ್ಲ, ಪರಿಹಾರ ಅಂತೂ ಹೇಳೋದ ಅಲ್ಲ ಅವ್ರು. ಸುಮ್ಮನೆ ಇರತ್ತೆ. ಅಪ್ಪ ನಮ್ಗೆ ಹಿಂಗೈತಿ ಕಷ್ಟ, ಹಿಂಗೈತಿ ಅಂತ ಎಷ್ಟರ ಹೇಳಿ ನೀನು ಹೋಗತ್ತ. ಇವನು ಬಂದದಲ್ಲ ಅವ್ರದ ಬೇರೆ. ನಮ್ಮ ಗುರುಗಳು ಬಹಳ ಕೆಲಸ ಎಲ್ಲ ರಮಣ ಮಹರ್ಷಿಗಳಿಗೆ ಬಡವಿಗಳಿದ್ವಲ್ಲ, ಅವು ಕೂಲಿ ಕೆಲಸ ಮಾಡ್ಕೊಂಡು ಇಡ್ಲಿ ಪಡ್ಡಿ ಮಾರ್ಕೊಂಡು ಇರ್ತಾವ ಅಲ್ಲಿ. ಅವು ಸೊಪ್ಪು ಗಿಪ್ಪು ಮಾರ್ತಿರ್ತಾವ. ಅವು ಭತ್ತ ಅದು ನೋಡ, ಅವಕ್ಕೆ ಸುಮ್ಮನೆ ತಣ್ಣಗೆ ಒಬ್ಬಳೇ ಇರ್ಬೇಕಿಲ್ಲ.
ನನಗೆ ಮಕ್ಕಳಿಲ್ಲ ಅಂತ ಒಂದು ಮಗು ತಗೊಳ್ಳೋಣ ಅಂತ ತಗೊಂಡು ಶುರು ಆಯ್ತು ನೋಡಿ. ಅದನ್ನ ಸಾಕ್ಬೇಕಲ್ಲ, ಅದು ಬಂದು ಮತ್ತೆ ಗುರುಗಳ ಮುಂದೆ ಹೇಳೋದು ರಮಣ ಮಹರ್ಷಿ ಅವ್ರಳವ್ರು ಅಷ್ಟು ಜ್ಞಾನದಿಂದ ಕಠೋರಿರವರು ಅಳಕತ್ತವ್ರು ಅವರು. ಅಮ್ಮನ ಮಾತು ಕೇಳಿ ಅಳಕ್ ಅವ್ರ ಮೇಲೆ ಇಬ್ಬರ ಮೇಲೆ ಅವ್ರು ಯಾರು ಬರ್ತಿದ್ರು ಅವ್ರಿಗೆ ಸೊಪ್ಪು ಹೆಚ್ಚು ಕೊಡೋದು, ತಂದು ಕೊಡೋದು, ಬರೀ ಅದನ್ನ ಮಾಡ್ತೀವಿ. ಕೆಲವು ಹಿಂಗ ಇರ್ತಾವ, ಏನಾರ ಅಂಗಡಿ ತಂದು ಕೊಡೋದು, ಸೊಪ್ಪು ತನ್ನ ಕೈಲಿ ಏನಾಗ್ತದೆ ಎಲ್ಲ ತಂದು ಕೊಡೋದು ಇರ್ತಾವ. ಕೆಲವು ಅಲ್ಲೇ ತಗೊಂಡೋಗೋಗಿರ್ತಾವ. ಜಗತ್ತಿನ ಇರೋದೇ ಕೊಟ್ಟಿದ್ದಾನ ಆಗ್ಲೇ ತಗೊಂಡೋಗ್ಬಿಡ್ತಾವ. ಆಗಿರ್ತೈತಿ ಜಗತ್ತು ಹಂಗೆ ಇದ್ರು. ಆಯ್ತಾ, ಮತ್ ನಾಳೆ ನೋಡೋಣ. ಓ